ನಮಸ್ತೆ ವೀಕ್ಷಕರೇ, ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಜ್ಯೋತಿಷ್ಯ ಜಾಗೃತಿಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಇವತ್ತು 10 ಗಂಟೆಯ ನೇರ ಪ್ರಸಾರದಲ್ಲಿ ಭಾನುವಾರ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಸಾಕಷ್ಟು ಪ್ರಶ್ನೆಗಳಿರುತ್ತೆ, ನಿಮ್ಮದು ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿಕೊಂಡು ನೀವೆಲ್ಲರೂ ಕರೆ ಮಾಡ್ತಾ ಇರ್ತೀರಾ. ಖಂಡಿತವಾಗಿಯೂ ಇವತ್ತು ಎಲ್ಲ ಕರೆಗಳಿಗೂ ಸ್ವಾಗತವಿದೆ. ಜೊತೆಗೆ ಮುಖ್ಯವಾಗಿ ಇವತ್ತಿನ ವಿಚಾರದಲ್ಲಿ ಅಂದರೆ ಶನಿ ವಕ್ರಿಯಾದರೆ ಶನಿಯಿಂದ ಆಗುವಂತಹ ಪ್ರಭಾವಗಳೇನು, ಯಾವ ರಾಶಿಗೆ ಯಾವ ಪ್ರಭಾವಗಳನ್ನು ಶನಿ ಬೀರ್ತಾನೆ, ಹಾಗಿದ್ರೆ ಶನಿ ಅಂದರೆ ಬರೀ ಭಯ ಪಡಬೇಕಾ ಅಥವಾ ಶನಿ ಉತ್ತಮ ಫಲಗಳನ್ನು ಕೂಡ ಕೊಡ್ತಾನ, ಎಲ್ಲ ವಿಚಾರಗಳ ಬಗ್ಗೆ ನಮಗೆ ತಿಳಿಸಿಕೊಡೋದಕ್ಕೆ ಖ್ಯಾತ ಜ್ಯೋತಿಷಿ, ಸಂಖ್ಯಾಶಾಸ್ತ್ರಜ್ಞೆ, ಟ್ಯಾರೋ ರೀಡರ್, ಲೈಫ್ ಕೋಚ್ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ ಮೇಡಮ್, ಇವತ್ತಿನ ಒಂದು ವಿಚಾರ ಅಂದರೆ ಶನಿಯ ಕುರಿತಾಗಿ ತಾವು ತಿಳಿಸ್ಕೊಡ್ತಾ ಇದ್ರಿ. ಅದನ್ನೇ ಮುಂದುವರಿಸ್ತಾ, ಶನಿ ವಕ್ರಿ ಆಗಿದ್ರೆ ಯಾವ ಒಂದು ಪ್ರಭಾವಗಳನ್ನು ಉಂಟು ಮಾಡ್ತಾನೆ, ಶನಿ ಅಂದರೆ ಭಯ ಪಡೋದೇ ಜಾಸ್ತಿ, ಅಂಥ ಪರಿಸ್ಥಿತಿಗಳಲ್ಲಿ ಶನಿ ಯಾವೆಲ್ಲ ರಾಶಿಗೆ ಒಳಿತು ಮಾಡ್ತಾರೆ, ಅಂದರೆ ಅವರ ಜಾತಕ ವಿಶ್ಲೇಷಣೆ ಇರ್ಬೋದು ಅಥವಾ ಸಾಮಾನ್ಯವಾಗಿ ಇಂಥ ರಾಶಿಗಳಿಗೆ ಶನಿ ಅಧಿಪತಿ ಆಗಿರ್ತಾನೆ, ಒಳ್ಳೆ ಫಲಗಳನ್ನೇ ಕೊಡ್ತಾನೆ ಅನ್ನುವಂಥದ್ದು ಇರ್ಬೋದು. ಇನ್ನು 7.5 ಅಂತ ಬಂದಾಗ ಭಯ ಪಡಬೇಕಾ ಅಥವಾ ಸಣ್ಣದಾಗಿ ಪರಿಹಾರಗಳನ್ನು ಮಾಡ್ಕೊಳ್ಳೋದಾದ್ರೆ ಹೇಗಿರುತ್ತೆ? ಮೊದಲನೇದಾಗಿ ಶನಿ ವಕ್ರಿ ಆದರೆ ಬಹಳಷ್ಟು ಕಷ್ಟಗಳನ್ನು ನೋಡಬೇಕಾಗುವಂಥ ರಾಶಿಗಳು ಯಾವ್ಯಾವು? ನಾನು ಫಸ್ಟ್ ಈಗ ಜನರಲ್ ಆಗಿ ಯಾವ ರೀತಿ ತೊಂದರೆಗಳನ್ನು ಕೊಡ್ತಾನೆ ಶನಿ ವಕ್ರಿ ಆದಾಗ ಅಂತ ನಾನಿವತ್ತು ಹೇಳ್ತೀನಿ. ಶನಿ ವಕ್ರಿ ಅಂತ ಅಂದರೆ ಹಿಮ್ಮುಖ ಚಲನೆ ಅನ್ನುವಂಥದ್ದು. ಯಾವುದೇ ಗ್ರಹಗಳು ಹಿಂದಕ್ಕೆ ಚಲನೆ ಆಗಲ್ಲ, ಆದರೆ ಹಿಂದೆ ಹೋದ ಹಾಗೆ ಅನಿಸುತ್ತೆ ನಮಗೆ ನೋಡಿದಾಗ ಅಂತ ಹೇಳ್ಬಿಟ್ಟು. ಸೊ ಭೂಮಿಯಿಂದ ನಾವು ವೀಕ್ಷಿಸಿದಾಗ ಹಿಂದೆ ಹೋಗ್ತಾ ಇವೆ ಅನಿಸುತ್ತೆ, ಯಾಕೆಂದರೆ ಭೂಮಿಯ ಒಂದು ಚಲನೆ ಏನಿರುತ್ತೆ ಇದು ಸ್ಪೀಡಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಶನಿ ವಕ್ರ ಆದಾಗ ಜನಗಳಿಗೆ ಜವಾಬ್ದಾರಿ ಹೆಚ್ಚಾಗುತ್ತೆ. ಅಂದರೆ ಅವರು ಮಾಡುವಂಥ ಕೆಲಸಗಳನ್ನು ಇನ್ನೂ ಹೆಚ್ಚು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಹಿಂದೆ ನೀವು ಪೆಂಡಿಂಗ್ ಇಟ್ಟಂಥ ಕೆಲಸಗಳು, ಏನೋ ತೊಂದರೆ ಮಾಡ್ಕೊಂಡಿರ್ತೀರಾ, ಪೆಂಡಿಂಗ್ ಇಟ್ಟಿರ್ತೀರಾ, ಅದನ್ನು ಕಂಪ್ಲೀಟ್ ಮಾಡಿಸ್ತಾನೆ ಶನಿ. ಅಷ್ಟೇ ಅಲ್ಲ, ಶನಿ ಕೊಡುವಂಥದ್ದು ಬುದ್ಧಿ ಕಲಿಸುವಂಥದ್ದು, ಶಿಕ್ಷೆ ಕೊಡೋದು ಅನ್ನೋದಕ್ಕಿಂತ ಬುದ್ಧಿ ಕಲಿಸುವಂಥದ್ದು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಬುದ್ಧಿ ಕಲಿಬೇಕು. ಶನಿ ವಕ್ರತ್ವದಲ್ಲಿದ್ದಾಗ ಅವನು ಏನು ತೊಂದರೆ ಕೊಡ್ತಾನೆ ಅದರಿಂದ ನಾವು ಹಿಂದೆ ಈ ತಪ್ಪು ಮಾಡಿದ್ದೀವಿ, ಇದಕ್ಕೆ ಸರಿಯಾಗಿ ಸರಿಯಾಗಿ ಫಲಗಳನ್ನು ನಾವು ಉಣ್ತಾ ಇದ್ದೀವಿ, ಅದಕ್ಕೆ ಏನು ಪರಿಹಾರ ಮಾಡ್ಕೊಳ್ಬೇಕು, ನಮ್ಮ ಜೀವನ ಶೈಲಿಯನ್ನು ಯಾವ ಥರ ಇಟ್ಕೊಳ್ಬೇಕು ಅನ್ನೋದ್ರ ಕಡೆ ನಮ್ಮ ಗಮನ ಇರಬೇಕಾಗತ್ತೆ. ಇಟ್ ಈಸ್ ನಾಟ್ ರಿಲೇಟೆಡ್ ಟು ಅಂದರೆ ನಮಗೀಗ ಏನೋ ಶಿಕ್ಷೆ ಕೊಟ್ಬಿಡ್ತಾನೆ, ತೊಂದರೆ ಆಗಿಬಿಡುತ್ತೆ, ಪ್ರಾಣ ಹೋಗ್ಬಿಡುತ್ತೆ, ಈ ಥರದ್ದಲ್ಲ. ಆದರೆ ಖಂಡಿತವಾಗಿಯೂ ನಾವು ಜವಾಬ್ದಾರಿಯುತವಾಗಿ ನಡ್ಕೊಳ್ಳೇಬೇಕಾಗುತ್ತೆ ಶನಿ ವಕ್ರತ್ವ ಆದಾಗ. ಜನರಲ್ ಆಗಿ ದೇಶಕ್ಕೆ ಭೂಮಿಗೆ ಸಂಬಂಧಿಸಿದಂಗೆ ತೊಂದರೆ ಆಗುವಂಥದ್ದು, ದೇಶದಲ್ಲಿ ಗಲಾಟೆಗಳಾಗುವಂಥದ್ದು, ಗಲಭೆಗಳಾಗುವಂಥದ್ದು, ಇದೆಲ್ಲ ತುಂಬ ಸರ್ವೇ ಸಾಮಾನ್ಯವಾಗಿರುತ್ತೆ ಶನಿ ವಕ್ರತ್ವವಾದಾಗ. ಸೊ ಅದಕ್ಕೆ ಫಲಗಳನ್ನು ಉಂಡುವಂಥದ್ದು, ಹಿಂದೆ ಮಾಡಿರುವಂತಹ ತಪ್ಪುಗಳಿಗೆ ಈಗ ನಾವು ರಿಟರ್ನ್ ಅನುಭವಿಸುವಂಥದ್ದು ಅಂತ ಕರ್ಮ ಫಲಗಳನ್ನು ಹೆಚ್ಚಾಗಿ ಕೊಡ್ತಾನೆ ಅಂತ ಹೇಳ್ಬಹುದು. ಓಕೆ, ಇನ್ನು ಶನಿ ಅಂತ ಬಂದಾಗ ಶನಿ 7.5 ಶುರುವಾದಾಗಲೂ ಕೂಡ ಸಾಕಷ್ಟು ವರ್ಷಗಳು ಆ ಒಂದು ಪೀರಿಯಡ್ ನಡೀತಿರುತ್ತೆ, ಫಲಗಳು ಅದೇ ರೀತಿ ಆಗ್ತಾ ಹೋಗುತ್ತೆ. ಸೊ ಶನಿ ನಮ್ಮ ಜಾತಕದಲ್ಲಿ ಹೀಗಿದ್ದಾನೆ ಅಥವಾ ಶುಭ ಫಲಗಳನ್ನು ಕೊಡ್ತಾ ಇಲ್ಲ, ನಾವು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂದರೆ ಅದು ಕೇವಲ ಒಂದು ದಿನದ್ದಾಗಿರೋದಿಲ್ಲ ಅಥವಾ ಒಂದು ಸಮಯದ್ದಾಗಿರೋದಿಲ್ಲ. ಜನ್ಮ ಜಾತಕದಲ್ಲೇ ನಮಗೆ ಶನಿ ಸ್ವಲ್ಪ ಟ್ರಬಲ್ ಮಾಡ್ತಾನೆ ಅಂತ ಗೊತ್ತಿದ್ದಾಗ ಯಾವ ರೀತಿ ನಮ್ಮ ದಿನಚರಿ ಇರಬೇಕು, ಯಾವ ರೀತಿಯ ನಮ್ಮ ಒಂದು ವಾರವನ್ನು ನಾವು ರೂಪಿಸ್ಕೊಳ್ಬೇಕಾಗತ್ತೆ. ಅಂದರೆ ಶನಿ ಅಂದರೆ ಡಿಸಿಪ್ಲಿನ್ ಅಂತ ಕೂಡ ನೀವು ಹೇಳಿದ್ರಿ ಕಳೆದ ಸಂಚಿಕೆಯಲ್ಲಿ. ಹಾಗಾಗಿ ಶನಿ ಒಟ್ಟಾರೆ ಜಾತಕದಲ್ಲಿ ಈ ರೀತಿ ಇದ್ದಾಗ ಅಂದರೆ ಕೆಟ್ಟಿದ್ದಾಗ ಯಾವ ರೀತಿ ನಮ್ಮ ಜೀವನ ಶೈಲಿಯನ್ನು ನಾವು ರೂಪಿಸ್ಬೇಕಾಗತ್ತೆ ಅಂತ ನೋಡಿ. ಜೀವನ ಶೈಲಿ ಅಂತ ಅಂದರೆ ನಾವು ಸ್ವಲ್ಪ ಬೇಗ ಎದ್ದು ನಮ್ಮ ಕೆಲಸಗಳನ್ನು ತುಂಬ ಪ್ರಾಪರಾಗಿ ಮಾಡ್ಕೋಬೇಕು, ಮತ್ತು ಸರಿಯಾಗಿ ಕೆಲಸಗಳನ್ನು ನಿಭಾಯಿಸಬೇಕು, ನಿಯತ್ತಿನಿಂದ ದುಡಿಬೇಕು, ಫಿಸಿಕಲ್ ಎಫರ್ಟ್ನ ಜಾಸ್ತಿ ಹಾಕಬೇಕು. ಫಿಸಿಕಲ್ ಎಫರ್ಟ್ನ ಜಾಸ್ತಿ ಹಾಕಬೇಕಾಗತ್ತೆ, ಯಾಕೆಂದರೆ ಶನಿಗೆ ಫಿಸಿಕಲ್ ಎಫರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಮಾಡಿದಾಗ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಿಕೊಂಡು ನಾವು ಜೀವನ ಶೈಲಿಯನ್ನು ರೂಪಿಸ್ಕೊಂಡಾಗ ತುಂಬ ಶುಭ ಫಲಗಳು ಬರುತ್ತೆ. ಅದರ ಜೊತೆಗೆ ಪರಿಹಾರ ಅಂತ ಬಂದಾಗ ನಾನು ಹಿಂದೆ ಒಂದ್ಸರಿ ಹೇಳಿದ್ದೆ ದಶರಥ ಕೃತ ಶನಿ ಸ್ತೋತ್ರ ಅಂತ. ಅಯೋಧ್ಯೆಯಲ್ಲಿ ಶನಿ ಅಯೋಧ್ಯೆಗೆ ಈ 7.5 ಫಲಗಳು ಬರುತ್ತೆ, ಅಂದರೆ ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆವಾಗ ದಶರಥ ಮಹಾರಾಜ ಬರೆದಿರುವಂಥ ಕೃತಿ ಇದು ದಶರಥ ಕೃತ ಶನಿ ಸ್ತೋತ್ರ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಪಠಣೆ ಮಾಡಿದಾಗ 7.5 ಎಫೆಕ್ಟ್ಸ್ ಏನಿದೆ ಅಥವಾ ಶನಿಯಿಂದ ಆಗುವಂಥ ಯಾವುದೇ ತೊಂದರೆಗಳೇನಿದೆ
ಏನಿದೆ ಈ ವಕ್ರತ್ವದಲ್ಲೂ ಅಷ್ಟೇ ಕೆಲವು ರಾಶಿಗಳಿಗೆ ತುಂಬ ತೊಂದರೆ ಆಗುವಂಥದ್ದು. ನಾನು ಮುಂದೆ ಮೇಷದಿಂದ ಮೀನದವರೆಗೆ ಎಲ್ಲ ರಾಶಿಗಳ ಒಂದು ರಾಶಿ ಭವಿಷ್ಯ ಈ 138 ದಿನಗಳ ಕಾಲ ಏನಿದೆ ಅನ್ನೋದನ್ನು ನೋಡೋಣ. ಆದರೆ ಈಗ ಸಾಡೆ ಸಾತಿ ಬಗ್ಗೆ ನೀವು ಕೇಳಿದ್ರಿಂದ ಸಾಡೆ ಸಾತಿನಲ್ಲಿ ದಶರಥ ಕೃತ ಶನಿ ಸ್ತೋತ್ರವನ್ನು ಕೇಳುವಂಥದ್ದು, ಚಪ್ಪಲಿಯನ್ನು ಛತ್ರಿಯನ್ನು ದಾನ ಮಾಡುವಂಥದ್ದು, ದಾನ ಅಂತ ಬಂದಾಗ ಕಪ್ಪು ಎಳ್ಳನ್ನು ದಾನ ಮಾಡುವಂಥದ್ದು, ಎಳ್ಳೆಣ್ಣೆಯನ್ನು ದಾನ ಮಾಡುವಂಥದ್ದು, ಈ ಥರದ ಕೆಲಸಗಳನ್ನು ಮಾಡಬಹುದು ಅಂತ. ಓಕೆ ಮೇಡಮ್, ಓಕೆ. ಕಾಲರ್ಸ್ ಕೂಡ ರೆಡಿ ಆಗಿದ್ದಾರೆ ನಿಮ್ಮ ಜೊತೆ ಮಾತನಾಡೋದಕ್ಕೆ. ಜಗದಂಬಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ ಅಮ್ಮ. ಥ್ಯಾಂಕ್ ಯು. ನಮ್ಮ ಕರೆಂಟ್ ಬೇರೆ ಹೊಟ್ಟೋಯ್ತು, ನೋಡಕ್ಕ ಆಗೋದಿಲ್ಲ, ನಿಮ್ ಮಾತ್ ಕೇಳಿಸ್ಕೊತೀನಿ ಅಷ್ಟೇ. ಖಂಡಿತ ಖಂಡಿತ. ನಮ್ಮ PNS ವಿಸ್ತಾರ ನ್ಯೂಸ್ ನ ಸದಾ ನೋಡ್ತಾ ಇರಿ. ಓಕೆ, ನೀವು ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ? ನಮ್ಮ ಮೊಮ್ಮಗನ್ ಬಗ್ಗೆ ಕೇಳ್ಬೇಕಮ್ಮ. ಓಕೆ ಓಕೆ ಮೇಡಮ್ ಇದಾರಮ್ಮ, ಮಾತನಾಡಿ. 23/5. ಓಕೆ, 23/5 ಮೇಡಮ್. ಅದು 23/5. ಹಾ, ಇಯರ್ ಹೇಳಿ. 2003. 2003. 23/5/2003 ಅಲ್ವಾ? ಹುಟ್ಟಿದ ಸಮಯ ಅಮ್ಮ? 7:15 ಏನೋ ಬರುತ್ತೆ. ಬೆಳಿಗ್ಗೆನಾ ಸಂಜೆನಾ? ಸಂಜೆ ಮೇಡಮ್. ಸಂಜೆ. ಓಕೆ. ಸ್ಥಳ ಅಮ್ಮ? ಸ್ಥಳ ಎಲ್ಲಿ? ಸ್ಥಳ ಬಾಗಲಕೋಟೆ. ಬಾಗಲಕೋಟೆಯಲ್ಲಿ. ಓಕೆ ಮೇಡಮ್. ಸರಿ, ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ಕಾರ ಜಗದಂಬಾ ಅವರೇ. ನಮಸ್ತೆ ಮೇಡಮ್. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್. ಥ್ಯಾಂಕ್ ಯು. ನೋಡ್ತಾ ಇದ್ದೀರಾ ಪ್ರೋಗ್ರಾಮ್? ಮತ್ತೆ ನಾನು ಒಂದು ತಪ್ಪು ಹೇಳ್ಬಿಟ್ಟೆ ಮೇಡಮ್. 2002 ಮೇಡಮ್ ಅದು. ಸರಿ ಸರಿ, ತೊಂದರೆ ಇಲ್ಲ, ಸರಿ ಮಾಡ್ಕೊಳ್ಳೋಣ. 7:15 ಸಂಜೆ ಅಲ್ವಾ? ಹೌದಮ್ಮ. ಹುಟ್ಟಿದ್ದು ಬಾಗಲಕೋಟೆ. ಬಾಗಲಕೋಟೆಯಿಂದ. ಬಾಗಲಕೋಟೆ. ಓಕೆ, ನೋಡ್ತೀನಿ ಅವ್ರದ್ದು ಜಾತಕ ನೋಡ್ತೇನೆ. ಸೊ ಏನ್ ಮಾಡ್ತಾ ಇದ್ದಾನಮ್ಮ ಮೊಮ್ಮಗ? ಇವಾಗ ಅವ್ರು ಸಿವಿಲ್ ಆಗಿದೆ. ಇವಾಗ ಜಸ್ಟ್ 4-5 ದಿವಸ ಕೆಲಸ ಸಿಕ್ಕಿದೆ ಅಮ್ಮ. ಮುಂದೆ ಏನ್ ನೋಡ್ರಮ್ಮ ಸ್ವಲ್ಪ. ಓಕೆ ಓಕೆ. ನೋಡಿ, 10ನೇ ಮನೆ ಅಧಿಪತಿ ಸೂರ್ಯ ಬುಧನ್ ಜೊತೆಗೆ ಇದಾನೆ, ಚೆನ್ನಾಗಿದ್ದಾನೆ, ಯಾವುದೇ ತೊಂದರೆ ಇಲ್ಲ, ಸಪ್ತಮದಲ್ಲಿ ಇದ್ದಾನೆ. ಏನಾದ್ರೂ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ತಾರಾ? ಇಲ್ಲಮ್ಮ, ಏನಿಲ್ಲ. ಅಂದ್ರೆ ಬಿಸ್ನೆಸ್ ಅವರೇ, ನಾವು ಬಿಸ್ನೆಸ್ ಅವರೇ. ಏನ್ ಬಿಸ್ನೆಸ್ ಅಂದ್ರೆ ಏನು ಫ್ಯಾಮಿಲಿ ಬಿಸ್ನೆಸ್? ಅಂದ್ರೆ ಅವ್ರ ತಂದೆ ಈ ಬಟ್ಟೆದು ಅದು ಇದು ಎಲ್ಲ ಮಾಡ್ತಾನೆ ಅವ್ರ ತಂದೆ. ಇಲ್ಲ ಇಲ್ಲ, ಸಿವಿಲ್ ಕಾಂಟ್ರಾಕ್ಟ್ ತರದ್ದೇ. ಯಾಕೆಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿದಾರೆ ಅವರು. ಸೊ ಸಿವಿಲ್ ಕಾಂಟ್ರಾಕ್ಟ್ ತರ ಓನ್ ಆಗಿ ಏನಾದ್ರು ಪ್ರಾರಂಭ ಮಾಡಬೇಕು ಅಂತಿದ್ರೆ ಮಾಡ್ಕೊಳ್ಳಿ, ಬಟ್ ಈಗ ಬೇಡ. ಈಗ ಇನ್ನೂ ಒಂದಷ್ಟು ವರ್ಷಗಳ ಕಾಲ ಅವ್ರು ಕೆಲಸ ಮಾಡಬೇಕು. ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡು 28, 29ನೇ ಇಸ್ವಿ, 31ನೇ ಇಸ್ವಿ ಕಳೆದ ಮೇಲಾದರೂ ಪರವಾಗಿಲ್ಲ. 4-5 ವರ್ಷ ಸರ್ವಿಸ್ ಆಗಿರುತ್ತೆ, ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಅದಾದ ನಂತರ ಓನ್ ಆಗಿ ಪ್ರಾರಂಭ ಮಾಡ್ತೀನಿ ಅಂದರೆ ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡಲ್ಲೇ ಕೆಲಸ ಸ್ಟಾರ್ಟ್ ಮಾಡಲಿ. ಇಲ್ಲ ಅಂದರೆ ಇವಾಗ ಏನು ಕೆಲಸ ಇದೆ, ಕೆಲಸದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಸ್ವಲ್ಪ ಕೇತು ಲಗ್ನದಲ್ಲೇ ಇರೋದ್ರಿಂದ ಅವರು ಸ್ಪಿರಿಚುಯಾಲಿಟಿ ಕಡೆ ಹೋಗಬೇಕು. ದೇವರು ದಿಂಡ್ರು ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡಬೇಕು, ಜಪತಪಗಳನ್ನು ಮಾಡಬೇಕು. ಇದರಿಂದ ಅವ್ರ ಲೈಫ್ ತುಂಬ ಪಾಸಿಟಿವ್ ಆಗಿ ಚೇಂಜ್ ಆಗ್ತಾ ಹೋಗುತ್ತಮ್ಮ. ಸೊ ಅದನ್ನು ಮಾಡ್ಕೊಳ್ಳೋದಕ್ಕೆ ಹೇಳಿ, ಸ್ವಲ್ಪ ಟೆಂಪಲ್ಗೆ ಹೋಗೋಕ್ಕೆ ಹೇಳಿ, ಗಣಪತಿ ಆರಾಧನೆ ಮಾಡೋಕ್ಕೆ ಹೇಳಿ, ಇರುವಂಥ ಸಮಸ್ಯೆ ಬಗೆಹರಿಯುತ್ತೆ. ಓಕೆ, ಥ್ಯಾಂಕ್ ಯು ಜಗದಂಬಾ ಅವರೇ, ಕರೆ ಮಾಡಿದ್ದಕ್ಕಾಗಿ. ನಮ್ಮ ಚಾನಲ್ನ ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ ಅಂತ ಮತ್ತೊಮ್ಮೆ ಹೇಳ್ತಾ, ಮೇಡಮ್ ನೀವು ಶನಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಶನಿ ಅಂದರೆ ಭಯ ಪಡೋದು ಬೇಡ, ದಶರಥ ಕೃತ ಶನಿ ಸ್ತೋತ್ರವನ್ನು ಹೇಳಬೇಕು, ಮತ್ತು ಕೆಲವು ದಾನಗಳ ಬಗ್ಗೆ ತಾವು ಸೂಚಿಸ್ತಾ ಇದ್ರಿ. ಅಂದರೆ ಆ ದಾನಗಳನ್ನು ಮುಂದುವರಿಸೋದಾದರೆ ಯಾವೆಲ್ಲ ದಾನಗಳಿರುತ್ತೆ, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ದಿನ ದಾನ ಮಾಡಬೇಕು ಅಂತ ಇರುತ್ತಾ? ಹೇಗೆ ಮಾಡಬೇಕು ಅಂತ ಇದ್ದರೆ ಶನಿವಾರದ ದಿನ ದಾನ ಮಾಡಬಹುದು. ಓಕೆ, ಶನಿವಾರದ ದಿನ ಕಪ್ಪು ಎಳ್ಳನ್ನು ದಾನ ಮಾಡುವಂಥದ್ದು, ಶನೀಶ್ವರನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಆಮೇಲೆ ಎಳ್ಳೆಣ್ಣೆಯನ್ನು ದಾನ ಮಾಡುವಂಥದ್ದು, ಶನಿ ದೇವರಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿಸೋದು. ಸೊ ಈ ಥರದ ಒಂದು ಕೆಲಸಗಳನ್ನು ನೋಡಿ. ನೀವೆಲ್ಲ ಬೇರೆ ದೇವರುಗಳಿಗೆಲ್ಲ ನೋಡಿರ್ತೀರ, ಪಂಚಾಮೃತ ಅಭಿಷೇಕ ಮಾಡ್ತಾರೆ, ಹಾಲಿನ ಅಭಿಷೇಕ ಮಾಡಿಸಿ ಅಂತಾರೆ. ನಾನು ಶಿವನಿಗೆ ಎಳ್ನೀರಿನ ಅಭಿಷೇಕವನ್ನು ಹೇಳ್ತೀನಿ ಎಷ್ಟೋ ಸರಿ, ಕೆಲವು ಕಾರ್ಯಗಳಾಗಬೇಕು ಅಂತ ಅಂದರೆ. ಆದರೆ ಇಲ್ಲಿ ನಾವು ಎಳ್ಳೆಣ್ಣೆಯನ್ನು ಅಭಿಷೇಕ ಮಾಡುವಂಥದ್ದು, ಯಾಕೆಂದರೆ ಶನಿದೇವರಿಗೆ ಪ್ರೀತಿಯಾದಂತಹ ಎಳ್ಳೆಣ್ಣೆಯನ್ನು ಅಭಿಷೇಕ ಮಾಡುವಂಥದ್ದು ಅಂತ. ಸೊ ಈ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಬಹುದು ಮಂಜರಿ. ಓಕೆ ಓಕೆ ಮೇಡಮ್. ಇನ್ನು ಶನಿ ವಕ್ರ ಇದ್ದಾಗ ರಾಶಿಗಳ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ ಅಂದ್ರಿ. ಸೊ ಹೇಗಿರುತ್ತೆ ರಾಶಿಗಳ ಮೇಲೆ ಇದ್ರ ಪ್ರಭಾವ? ನೋಡಿ, ಈಗ ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಒತ್ತಡ ಹೆಚ್ಚಾಗುತ್ತೆ, ಅಂದರೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಕೆಲಸ ಹೋಗ್ಬಿಡುತ್ತೆ ಅಂತ ಅನ್ನುವಂಥದ್ದು ನನ್ನ ಉದ್ದೇಶ ಅಲ್ಲ. ಆದರೆ ಕೆಲಸ ಒತ್ತಡ ಜಾಸ್ತಿಯಾಗಿ ಆ ಒತ್ತಡ ಸಹಿಸ್ಕೊಳ್ಳೋಕ್ಕಾಗದೆ ನೀವು ಕೆಲಸವನ್ನು ಬಿಡುವಂಥ ಸಿಚುವೇಶನ್. ಮೇಷರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕು. ಯಾಕೆಂದರೆ ನಿಮಗೆ ಸ್ಟ್ರೆಸ್ ಜಾಸ್ತಿ ಆದರೆ ಮನುಷ್ಯ ಏನು ಬೇಕಾದ್ರೂ ಆಗೋದಕ್ಕೆ ಚಾನ್ಸಸ್ ಇರುತ್ತೆ.
ಇರುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಮತ್ತು ಬಡ್ತಿ ಅಂದರೆ ನಿಮಗೆ ಒಂದು ಬಡ್ತಿ ಕೂಡ ದೊರೀಬಹುದು, ಆದರೆ ಅದು ಸ್ವಲ್ಪ ನಿಧಾನ, ನಿಮಗೆ ಬರುವಂಥ ಹಣಕಾಸಿನ ಹರಿವು ನಿಧಾನಕ್ಕೆ ಆಗುವಂಥದ್ದು. ಹಾಗೆ ಬದಲಾವಣೆ, ನೀವೇನಾದರೂ ಚೇಂಜ್ ಮಾಡ್ತೀರಾ, ಕೆಲಸ ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ತುಂಬ ನಿಧಾನ. ಇದು ನಿಮಗೆ ಬಡ್ತಿ ಸಿಗಬೇಕು ಅಂತ ಇದ್ದರೆ ಕೂಡ ಅದು ತುಂಬ ಸ್ಲೋ ಆಗಿ ಆಗುವಂಥದ್ದು ಅಂತ ಹೇಳ್ಬಿಟ್ಟು, ಅದಾದ ನಂತರ ಹಣಕಾಸಿನ ಅನಗತ್ಯ ವೆಚ್ಚಗಳನ್ನು ನೀವು ಖಂಡಿತ ಈ ಸಮಯದಲ್ಲಿ ನಿಯಂತ್ರಿಸಬೇಕಾಗತ್ತೆ ಅಂತ ಹೇಳ್ಬೋದು ಮೇಷರಾಶಿಯವರಿಗೆ. ಅದನ್ನು ಬಿಟ್ಟು ಬೇರೆ ಏನು ಅಂಥ ಮೇಜರ್, ಯಾಕೆಂದರೆ 12ನೇ ಮನೆಯಲ್ಲಿದ್ದಾನೆ, ಹಾಸ್ಪಿಟಲೈಸೇಷನ್ ಕೂಡ ಚಾನ್ಸಸ್ ಇರುತ್ತೆ. ಅನ್ವಾಂಟೆಡ್ ಆಗಿ ಏನೋ ಕಾಲಿಗೆ ಏಟ್ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಜಾಯ್ನ್ ಆಗುವಂಥದ್ದು, ಬೋನ್ಗಳು ಫ್ರ್ಯಾಕ್ಚರ್ ಆಗುವಂಥದ್ದು, ಯಾಕೆಂದರೆ ಶನಿ ಮೂಳೆಗೆ ಕಾರಕ ಆಗಿರ್ತಾನೆ, 12ನೇ ಮನೇಲಿ ಬೇರೆ ಬರ್ತಾನೆ. ಸೊ ಹಾಗಾಗಿ ವಕ್ರತ್ವವನ್ನು ಹೊಂದಾಗ ನೀವು ಸಿಕ್ಕಾಪಟ್ಟೆ ಸ್ಪೀಡಾಗಿ ಗಾಡಿ ಓಡಿಸ್ತಾ ಇದ್ದೀರಾ ಅಂದರೆ ಕೇರ್ಫುಲ್ ಆಗಿರಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬುದ್ಧಿ ಕೆಲಸಕ್ಕೆ ಬರ್ತಿದ್ದಾನೆ. ಸೊ ಇದಲ್ಲ, ನೀವು ಗಾಡಿ ಓಡಿಸೋ ವಿಧಾನ ಇದಲ್ಲ, ನಿಧಾನಕ್ಕೆ ಹೋಗಬೇಕು ಅನ್ನೋವಂಥದ್ದು ಅವ್ನು ಕಳಿಸ್ಬೇಕಾಗಿರುವಂಥ ಪಾಠ ಈಗ. ಸೊ ಹೀಗಿರುತ್ತೆ. ಬಟ್ ಕೆಲವು ಲಾಭ ಕೂಡ ಆಗುತ್ತೆ, ಯಾಕೆಂದರೆ ಹಿಂದಿನ ಮನೆಯ ಒಂದು ಏನು ರಿಸಲ್ಟ್ನ ಶನಿ ಕೊಡ್ತಾನೆ ವಕ್ರಿ ಆದಾಗ, 11ನೇ ಮನೆ ಆಗುತ್ತೆ ಅವಾಗ. ಸೊ ಅದು ಪಾಸಿಟಿವ್ ರಿಸಲ್ಟ್ಸ್ನ ಮೇಷರಾಶಿಯವರಿಗೆ ತಂದು ಕೊಡೋದಕ್ಕೆ ಚಾನ್ಸ್ ಇರುತ್ತೆ. ಓಕೆ ಮೇಡಮ್, ಓಕೆ. ಇನ್ನು ಈ ಒಂದು ಶನಿಯ ಫಲಗಳೇನಿದೆ ನೀವು ತಿಳಿಸಿಕೊಟ್ಟಿದ್ದು ಯಾವಾಗಿಂದ ಶುರುವಾಗುತ್ತೆ ಮತ್ತು ಎಷ್ಟು ದಿನಗಳ ಕಾಲ ಇದು ರಾಶಿಯ ಮೇಲೆ ಪ್ರಭಾವವಿರುತ್ತೆ ಅಂತ? ನೋಡಿ, 27 ನಾಳೆ ರಾತ್ರಿ ಶನಿ ವಕ್ರತ್ವಕ್ಕೆ ಹೋಗ್ತಾನೆ. ಡಿಸೆಂಬರ್ 11ರವರೆಗೆ ವಕ್ರತ್ವದಲ್ಲೇ ಇರ್ತಾನೆ. 138 ದಿನಗಳ ಕಾಲ ಶನಿಯ ವಕ್ರತ್ವ. ಇದೇನೋ ಒಂದು ವಾರ ಇರ್ತಾನೆ, ತಿಂಗಳಿರ್ತಾನೆ ಅಂದರೆ ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದು ಅಂದರೆ ಅಷ್ಟರಲ್ಲಿ ಪರವಾಗಿಲ್ಲ ಬಿಡು ಅಂತ ಅನ್ಕೋಬಹುದು. ಬಟ್ 138 ದಿನಗಳು ವಕ್ರತ್ವವನ್ನು ಹೊಂದಿದಾಗ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗಿರೋದು ತುಂಬಾ ಅನಿವಾರ್ಯ ಆಗುತ್ತೆ. ಓಕೆ ಮೇಡಮ್. ಇನ್ನು ವೃಷಭಕ್ಕೆ ಬಂದರೆ ಹೇಗಿರುತ್ತೆ ವೃಷಭ ರಾಶಿಯವ್ರ ಮೇಲೆ ಎಫೆಕ್ಟು? ವೃಷಭ ರಾಶಿಯವರಿಗೆ ಹೇಗೆ ಅಂದರೆ, ದೂರ ಪ್ರಯಾಣ ಮಾಡಬೇಕು ಅಂತ ಪ್ಲಾನ್ ಮಾಡಿರ್ತೀರಾ, ಅದು ಅಡಚಣೆ ಆಗೋದು. ಹಾಗೇನೆ ಉನ್ನತ ಶಿಕ್ಷಣ ಅಥವಾ ವಿದೇಶಕ್ಕೆ ಏನಾದರೂ ಹೋಗಿ ಫಾರಿನ್ನಲ್ಲಿ ಟ್ರೇಡ್ ಮಾಡಬೇಕು, ಫಾರಿನ್ನಲ್ಲಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಥವಾ ಫಾರಿನ್ ಜಾಬ್ ಆಪರ್ಚುನಿಟೀಸ್ಗೆ ಟ್ರೈ ಮಾಡ್ತಿದ್ದೀರಾ ಅಂದರೆ ಅದು ತುಂಬ ನಿಧಾನ ಆಗುವಂಥದ್ದು. ಅದರಿಂದ ನಿಮಗೆ ಪೇಷನ್ಸ್ನ ಶನಿ ಏನು ಮಾಡ್ತಾನೆ, ನಿಮ್ಮ ಪರೀಕ್ಷೆಯನ್ನು ಮಾಡ್ತಾನೆ, ನಿಮ್ಮ ಪೇಷನ್ಸ್ನ ಪರೀಕ್ಷಿಸ್ತಾನೆ. ಸೊ ನೀವು ಆ ಆಸೆನೇ ಬಿಟ್ಬಿಟ್ಟು ಅದು ಬೇಡವೇ ಬೇಡ ಅನ್ನೋ ಬೇರೆ ರೂಟ್ಗೆ ಹೋಗುವಂಥ ಯೋಚನೆ ಕೂಡ ನಿಮ್ಮ ತಲೆಯಲ್ಲಿ ಬರ್ಬೋದು. ಆದರೆ ಸರಿಯಾಗಿ ಪ್ರಯತ್ನ ಮಾಡಿದಾಗ ಉನ್ನತ ಶಿಕ್ಷಣಕ್ಕೆ ಏನಾದರೂ ಹೋಗಬೇಕು ಅಂತಿದ್ರೆ ಶನಿ ವಕ್ರತ್ವ ಕಳೆದ ಕೂಡಲೇ ಸಿಗೋದಕ್ಕೆ ಚಾನ್ಸ್ ಇರುತ್ತೆ. ಕೆಲವು ಬಾರಿ ನೀವು ಮಾಡಿಕೊಳ್ಳುವಂಥ ಪರಿಹಾರಗಳಿಂದ ಇಮ್ಮಿಡಿಯೇಟ್ ರಿಸಲ್ಟ್ ಕೂಡ ಬರೋದಕ್ಕೆ ಅವಕಾಶ ಇರುತ್ತೆ. ತಂದೆ ಮತ್ತು ದೊಡ್ಡವರು ಜೊತೆಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗೋದಕ್ಕೆ ಚಾನ್ಸಸ್ ಇರುತ್ತೆ. ಧಾರ್ಮಿಕ ಆಸಕ್ತಿ ಹೆಚ್ಚಾಗಿ ಬೆಳೆಸ್ಕೊಂಡಾಗ ಇರುವಂತಹ ಸಮಸ್ಯೆಗಳು ದೂರ ಆಗೋದಕ್ಕೆ ಪೂರ್ತಿ ಪ್ರಮಾಣದ ಅವಕಾಶಗಳು ಇರ್ತದೆ. ಓಕೆ ಮೇಡಮ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಜಯಲಕ್ಷ್ಮಿ ಅಂತ. ನಮಸ್ತೆ ಜಯಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಾ? ಮಾತಾಡಿ ಜಯಲಕ್ಷ್ಮಿ ಅವರೇ. ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಅಥವಾ ಆಚೆ ಬಂದು ಮಾತಾಡಿ, ಸಂಪರ್ಕ ಕಡಿತವಾಗುವಂಥ ಸಾಧ್ಯತೆ ಇರುತ್ತೆ. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ಮಗನ ಬಗ್ಗೆ ಕೇಳಬೇಕು. ಓಕೆ, ಪ್ರಶ್ನೆ ಕೇಳಿ, ಮೇಡಮ್ ಇದ್ದಾರೆ, ಮಾತನಾಡಿ. ಮಗನ ಹೆಸರೇನಮ್ಮ? ಇಂದ್ರೇಶ್ ಕುಮಾರ್ ಅಂತ. ಏನು ಹೇಳಿದ್ರಿ? ಇಂದ್ರೇಶ್ ಕುಮಾರ್. ಇಂದ್ರೇಶ್ ಕುಮಾರ್. ಓಕೆ, ಇಂದ್ರೇಶ್ ಕುಮಾರ್ ಅಂತ. ಏನ್ ಮಾಡ್ತಾರಮ್ಮ ಮಗ? ಮಗ ಮೆಕ್ಯಾನಿಕಲ್ ಮಾಡಿದ್ದಾನೆ, ಮೆಕ್ಯಾನಿಕಲ್ ಇಂಜಿನಿಯರ್. ಈಗ ಪ್ರಸ್ತುತ ವರ್ಕ್ ಮಾಡ್ತಾ ಇದ್ದಾನೆ. ಓಕೆ. ಅವ್ನ ಡೇಟ್ ಆಫ್ ಬರ್ತ್ 1595. 1595. ಓಕೆ, ನೋಡೋಣ ಅವ್ರದ್ದು ಕಾರ್ಡ್ ರೀಡಿಂಗ್ ನ ಮೂಲಕ ಯಾವ ರೀತಿ. 85 ಟೈಮಿಂಗ್ಸ್ ಬ್ಯಾಂಗ್ಳೂರ್. ಓಕೆ, ಟೈಮಿಂಗ್ಸ್ ಹೇಳ್ತಾ ಇದ್ದಾರೆ 85 ಅಂತ. ಓಕೆ, ನಾನು ಕಾರ್ಡ್ ರೀಡಿಂಗ್ ನ ಮೂಲಕ ನೋಡ್ತೀನಮ್ಮ. ಅವ್ರ ಬಗ್ಗೆ ಏನ್ ಕೇಳಬೇಕಿತ್ತು? ಉದ್ಯೋಗ, ಮದುವೆ? ಮೇಡಮ್ ಮದುವೆ. ಉದ್ಯೋಗ ಹಾಗೆ ಮದುವೆ. ಅವನ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ತುಂಬಾ ಆಸೆ ಪಡ್ತೀವಿ. ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಆಸೆ ಪಡ್ತಿದ್ದಾರೆ. ಬ್ಯಾಂಗ್ಳೂರ್ ಆಗಿದ್ದ 2018 ಅಲ್ಲಿ. ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಪೊಸಿಷನ್ಗೋಸ್ಕರ. ಸ್ವಲ್ಪ ಈ ಏನು ಅವರು ಇರುವಂಥ ಕೆರಿಯರ್ನಲ್ಲಿ ಉದ್ಧಾರ ಆಗಬೇಕು, ಆ ಕೆರಿಯರ್ನಲ್ಲಿ ಒಳ್ಳೆ ಪೊಸಿಷನ್ಗೆ ಹೋಗಬೇಕು ಅಂತ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಆದರೆ ಈ ಸ್ಟ್ರಗಲ್ ಏನಿದೆ, ಈ ಪ್ರಯತ್ನ ಏನಿದೆ, ಇದನ್ನು ಅವ್ರು ಬಿಡಬಾರ್ದು. ಎಂಡ್ ರಿಸಲ್ಟ್ ಏನಿದೆ ಇದು ಪಾಸಿಟಿವ್ ಆಗಿ ಖಂಡಿತ ಇರುತ್ತೆ. ಸೊ ಪ್ರಯತ್ನ ಪಡಲಿ. ಹಾಗೆಯೇ ಅವರು ಏನು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಅಂತ ಹೇಳ್ತಿದ್ದಾರೆ ಅದಕ್ಕೂ ಕೂಡ ಇಲ್ಲಿ ಬರೋದಕ್ಕೆ ಚಾನ್ಸ್ ಇದೆ ಅಂತ ಹೇಳ್ಬೋದು. ಸೊ ಸ್ವಲ್ಪ ಗಣಪತಿಯ ಆರಾಧನೆಯನ್ನು ಹೆಚ್ಚಾಗಿ ಮಾಡಿಕೊಂಡು ಇವರು ಮುಂದುವರೆದಾಗ ಖಂಡಿತ ಪಾಸಿಟಿವ್ ಚೇಂಜಸ್ನ ಅನುಭವಿಸೋದಕ್ಕೆ ಚಾನ್ಸ್ ಇರುತ್ತೆ.
ಮದುವೆ ವಿಚಾರದಲ್ಲಿ ಕೂಡ ತುಂಬ ಒಳ್ಳೆ ಗ್ರೋತು, ಮದುವೆ ಆದಮೇಲೆ ಕೂಡ ಲೈಫಲ್ಲಿ ತುಂಬ ಗ್ರೋತ್ ಬರೋದಕ್ಕೆ ಅವಕಾಶ ಇದೆ. ಲವ್ ಮತ್ತು ಕೇರ್ ಕನ್ಸರ್ನ್ ಇರುವಂಥ ಲೈಫ್ ಪಾರ್ಟ್ನರ್ ಇವರಿಗೆ ಸಿಗೋದಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಅವಕಾಶ ಇದೆ. ಹಾಗೆ ಮತ್ತು ಆ ಪಾರ್ಟ್ನರ್ ಏನಿರ್ತಾರೆ ಅವರು ಕೂಡ ತುಂಬ ಬೋಲ್ಡ್ ಆಗಿ ಹಾಗೆಯೇ ಒಂದು ಕಾನ್ಫಿಡೆಂಟ್ ಪಾರ್ಟ್ನರ್ ಸಿಗೋದಕ್ಕೆ ಚಾನ್ಸ್ ಇದೆ ಅಮ್ಮ. ಯಾವುದೇ ರೀತಿಯ ಸಮಸ್ಯೆ ಕಾಣಿಸ್ತಾ ಇಲ್ಲ. ನೀವು ಅವ್ರ ಲೈಫ್ ಚೆನ್ನಾಗಿರುತ್ತೆ. ಆ್ಯಕ್ಟಿಂಗ್ ಫೀಲ್ಡಲ್ಲಿ ಅವ್ರ ಪ್ರಯತ್ನವನ್ನು ಮುಂದುವರಿಸಲಿ. ಓಕೆ ಜಯಲಕ್ಷ್ಮಿ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನಾವು ಕೂಡ ತಿಳಿಸ್ಕೊಡ್ತಾ ಇದ್ವಿ, ಅಂದರೆ ಯಾವುದೇ ರೀತಿಯ ಶನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾದಾಗ ಆ ಸಮಸ್ಯೆಗಳಿಂದ ಪರಿಹಾರಗಳನ್ನು ಹೇಗೆ ಮಾಡ್ಕೊಳ್ಬೇಕಾಗತ್ತೆ, ಯಾವೆಲ್ಲ ದಾನಗಳನ್ನು ತೆಗೆದುಕೊಳ್ಬೇಕಾಗತ್ತೆ, ದಾನಗಳನ್ನು ಮಾಡಿದ್ರೆ ಯಾವ ದಾನವನ್ನು ಮಾಡಿದ್ರೆ ಶನಿ ಒಳಿತನ್ನು ಮಾಡ್ತಾನೆ. ಮೇಡಮ್ ತಿಳಿಸ್ಕೊಡ್ತಾ ಇದ್ರು, ಎಳ್ಳೆಣ್ಣೆಯ ದಾನ ಇರಬಹುದು ಅಥವಾ ಎಳ್ಳಿನ ದಾನವನ್ನು ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಮರ್ಪಣೆ ಮಾಡಬೇಕು ಅಂತ ಹೇಳಿ. ಇದರ ಜೊತೆಗೆ ಮನೆಯಲ್ಲಿ ಯಾವ್ದಾದ್ರು ಪರಿಹಾರಗಳನ್ನು ಮಾಡ್ಕೊಳ್ಬೋದಾ, ಅದನ್ನ ಮೇಡಮ್ ಕೇಳಿ ತಿಳ್ಕೊಳ್ಳೋಣ. ಮೇಡಮ್, ಶನಿ ಕುರಿತಾಗಿ ಮನೆಯಲ್ಲಿ ಸಣ್ಣ ಪುಟ್ಟ ಪರಿಹಾರಗಳೇನಾದ್ರು ಸಾಧ್ಯವಾಗತ್ತಾ ಅಂತ? ಮನೆಯಲ್ಲೇ ಮಾಡ್ಕೊಳ್ಳುವಂಥ ಪರಿಹಾರಗಳು ಅಂತ ಅಂದರೆ ಶನಿದೇವರ ಅಷ್ಟೋತ್ತರ ಅಥವಾ ಶನಿದೇವರ ಒಂದು ಯಂತ್ರವನ್ನು ಇಟ್ಟು ಪೂಜೆ ಮಾಡುವಂಥದ್ದು, ಇದನ್ನೆಲ್ಲ ಮಾಡಬಹುದು. ಅಥವಾ ಶನಿಗೆ ಸಂಬಂಧಿಸಿದಂಗೆ ನಾವು ಕ್ರಿಸ್ಟಲ್ಗಳನ್ನು ಸಜೆಸ್ಟ್ ಮಾಡ್ತೀವಿ. ಕೆಲವು ಕ್ರಿಸ್ಟಲ್ಗಳು ಶನಿಗೆ ತುಂಬ ಪಾಸಿಟಿವ್ ಆದಂಥ ರಿಸಲ್ಟ್ಸ್ನ ಕೊಡ್ತವೆ. ಒಂದು ಗೋಲ್ಡನ್ ಪೈರೈಟ್ ಅಂತ, ಗೋಲ್ಡನ್ ಹೆಮಟೈಟ್ ಅಂತ ಹೇಳ್ತೀವಿ, ಅಥವಾ ಬ್ಲ್ಯಾಕ್ ಟರ್ಮಲಿನ್ ಅಂತ ಹೇಳ್ತೀವಿ. ಇವೆಲ್ಲ ಕ್ರಿಸ್ಟಲ್ಗಳು ಶನಿಯ ಸಮಸ್ಯೆ ಇದ್ದಾಗ ತುಂಬ ಪಾಸಿಟಿವ್ ಆದಂಥ ರಿಸಲ್ಟ್ಸ್ನ ಕೊಡ್ತವೆ. ಸೊ ಅದನ್ನು ಹಾಕ್ಕೊಳ್ಳೋದ್ರಿಂದ, ಧಾರಣೆ ಮಾಡೋದ್ರಿಂದ ಪಾಸಿಟಿವ್ ಆದಂತಹ ರಿಸಲ್ಟ್ಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಓಕೆ ಮೇಡಮ್, ಇನ್ನು ಮಿಥುನ ರಾಶಿಗೆ ಬಂದರೆ ಹೇಗಿರುತ್ತೆ ಶನಿಯ ಪ್ರಭಾವ? ಮಿಥುನ ರಾಶಿ ಅಂತ ಬಂದಾಗ ಸಾಲ ಮತ್ತು ಈ ಇನ್ಕಮ್ ಟ್ಯಾಕ್ಸ್ ಏನು ಹೇಳ್ತೀವಿ, ಈ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆ. ನೀವು ಸರಿಯಾಗಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿದ್ದೀರಾ, ಅದರಲ್ಲೂ ಬಿಸ್ನೆಸ್ ಮ್ಯಾನ್ಗಳಾಗಿರೋರು. ಯಾಕೆಂದರೆ ಇಲ್ಲಿ ಶನಿ ಬುದ್ಧಿ ಕಲಿಸೋದಕ್ಕೆ ಅವನ ಕೆಲಸ. ಸೊ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಮತ್ತೆ ಇಲ್ಲಿ ಸಮಸ್ಯೆಗಳು ಬರೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಸರಿಯಾಗಿ ಸಾಲಗಳನ್ನು ಪಾವತಿ ಮಾಡಿ. ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ನಿಮ್ಮ ಆರೋಗ್ಯ ಮಾತ್ರ ಅಲ್ಲ, ನಿಮ್ಮ ತಂದೆಯ ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಹಳೆಯ ಯಾವುದೋ ಒಂದು ಸಮಸ್ಯೆ ಇರುತ್ತೆ, ಅದು ಇವಾಗ ಪರಿಹಾರ ಆಗುತ್ತೆ. ಯಾವುದೋ ಒಂದು ಲಾಂಗ್ ಟರ್ಮ್ ಡಿಸೀಸ್ ಇರ್ಬೋದು, ಈ ಆರ್ಥರೈಟಿಸ್ ಅಂತ ಸಮಸ್ಯೆ ಇರ್ಬೋದು, ಅಥವಾ ಏನೋ ಡೆಂಟಲ್ ಪ್ರಾಬ್ಲಮ್ ಇರುತ್ತೆ, ಅದನ್ನು ನೀವು ತೋರಿಸ್ಕೊಂಡೇ ಇರೋದಿಲ್ಲ. ಅದನ್ನು ಈ ಟೈಮಲ್ಲಿ ತೋರಿಸ್ಕೊಂಡು ಅದಕ್ಕೆ ಒಂದು ರೆಮಿಡಿಯನ್ನು ಮಾಡಿಕೊಂಡು ಅಂದರೆ ಅದಕ್ಕೆ ಪರಿಹಾರ ಸಿಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಈ ಏನು ಸಂಶೋಧನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರಲ್ಲ, ಇನ್ಡೆಪ್ತ್ ಸ್ಟಡಿ ಮಾಡುವಂಥ ಕೆಲಸ, ಅಂಥವ್ರಿಗೆ ತುಂಬ ಒಳ್ಳೆಯ ಒಂದು ರಿಸರ್ಚ್ ಫೀಲ್ಡಲ್ಲಿ ಇರ್ತಾರೆ. ಅಂಥವ್ರಿಗೆ ಇದು ಒಳ್ಳೆ ಸಮಯ. ರಿಸರ್ಚ್ ವರ್ಕ್ ಏನಿದೆ ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಕೂಡ ಅವಕಾಶ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಮಿಥುನ ರಾಶಿಯವರ ಬಗ್ಗೆ ಆಗಿತ್ತು. ಇನ್ನು ಕರ್ಕಾಟಕಕ್ಕೆ ಬಂದರೆ ಕರ್ಕಾಟಕ ರಾಶಿಯವರಿಗೆ ಹೇಗಿರುತ್ತೆ? ಕರ್ಕಾಟಕ ರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು ಈ ಟೈಮಲ್ಲಿ ಅಂತ ಹೇಳ್ಬಿಟ್ಟು, ತುಂಬ ಸ್ಟ್ರಗಲ್ಸ್ನ ಅನುಭವಿಸೋದಕ್ಕೆ, ಅಥವಾ ಈ ಕೆಲವು ಬಾರಿ ಅಂತೂ ಇದು ಹೆಂಗಾಗುತ್ತೆ ಅಂದರೆ ಡಿವೋರ್ಸ್ವರೆಗೂ ಹೋಗೋದಕ್ಕೆ ಅವಕಾಶ ಇರುತ್ತೆ. ನಿಮ್ಗಾಗಲೇ ಏನಾದರೂ ಡಿವೋರ್ಸ್ ಹಂತದಲ್ಲಿ ಇದ್ದೀರಾ ನೀವು ಅಂದರೆ ಅದನ್ನು ಉಳಿಸ್ಕೋಬೇಕು, ಆ ಸಂಬಂಧ ಉಳಿಸ್ಕೋಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ತುಂಬ ಕೇರ್ಫುಲ್ ಆಗಿರಿ. ಹಾಗೆಯೇ ನೀವು ಏನಾದರೂ ಈ ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡ್ತಾ ಇದ್ದೀರಾ ಬೇರೆಯವ್ರ ಜೊತೆಗೆ ಅಂದರೆ ಅಲ್ಲೂ ಕೂಡ ಎಚ್ಚರಿಕೆ. ಏಕೆಂದರೆ ನಿಮ್ಮ ಪಾರ್ಟ್ನರ್ ನಿಮಗೆ ಚೀಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಅದಾಗದೇ ಇರೋ ಥರ ನೀವು ಸರಿಯಾಗಿ ಪೇಪರ್ ವರ್ಕ್ಗಳನ್ನು ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಯಾರನ್ನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬಿಡಬಹುದು. ಅಂದರೆ ವರ್ಕ್ ಪ್ಲೇಸಲ್ಲಿರಬಹುದು, ಮನೆಯಲ್ಲಿರಬಹುದು, ಬೇಕಾದವರು ಫ್ರೆಂಡ್ಸ್ ನಡುವೆ ಮನಸ್ತಾಪಗಳು ಬರೋದಕ್ಕೆ ಇದು ತುಂಬ ಒಂದು ಚಾನ್ಸಸ್ ಇರುವಂಥ ಸಮಯ ಅಂತ ಹೇಳ್ಬಿಟ್ಟು. ಇದಾದ ನಂತರ ಇನ್ನೊಂದೇನು ಅಂದರೆ ಹಳೆಯ ಯಾವುದೋ ಒಂದು ಸಂಪರ್ಕ, ಯಾವುದೋ ಒಂದು ಕಾಂಟ್ಯಾಕ್ಟ್ ನಿಮಗೆ ಹೊಸದಾಗಿ ಮತ್ತೆ ವಾಪಸ್ ರೀಕನೆಕ್ಟ್ ಆಗುತ್ತೆ. ಅದು ಪಾಸಿಟಿವ್ ಸೈಡಲ್ಲಿ ಆಗಿರಬಹುದು, ನೆಗೆಟಿವ್ ಸೈಡಲ್ಲಿ ಆಗಿರಬಹುದು. ನೀವು ಅದನ್ನು ಹೆಂಗೆ ತೊಗೊಂಡು ಹೋಗ್ತೀರಾ ಅನ್ನೋದು ಈ ಶನಿಯ ವಕ್ರತ್ವದ ಸಮಯದಲ್ಲಿ ತುಂಬ ಮುಖ್ಯ ಆಗುತ್ತೆ. ಓಕೆ ಮೇಡಮ್, ಕಾಲರ್ ರೆಡಿ ಇದ್ದಾರೆ. ಚಿತ್ರದುರ್ಗದಿಂದ ರೇಖಾ ಅಂತ. ನಮಸ್ತೆ ರೇಖಾ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ ಬಗ್ಗೆ. ಓಕೆ, ನಿಮ್ಮ ಪ್ರಶ್ನೆಯನ್ನು ಕೇಳಿ, ಮೇಡಮ್ ಇದ್ದಾರೆ, ಮಾತನಾಡಿ. ರೇಖಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಮಗನ ಹೆಸರು ಏನು? ರಂಜನ್ ಅಂತ ಮೇಡಮ್. 6. ರಂಜನ್ ಅಂತನಾ? ಓಕೆ. ಏನ್ ಮಾಡ್ತಾರೆ ರಂಜನ್ ಅವರು? ಈಗ ಫಸ್ಟ್ ಇಯರ್ ಓದ್ತಾ ಇದ್ದಾರೆ ಮೇಡಮ್. ಫಸ್ಟ್ ಇಯರ್ PUCನಾ? ಮೇಡಮ್. ಏನ್ ತಗೊಂಡಿದಾರಮ್ಮ? ಅವರು ಕಾಮರ್ಸ್ ತಗೊಂಡಿದ್ದಾರೆ. ಕಾಮರ್ಸ್ ತಗೊಂಡಿದ್ದಾರೆ. ಓಕೆ. ನಿಮ್ಮ ಇಷ್ಟ ದೈವವನ್ನು ನೆನ್ಪು ಮಾಡ್ಕೊಳ್ಳಿ. ನಾನು ರಂಜನ್ ಅವ್ರಿಗೋಸ್ಕರ ಅವರ ಎಜುಕೇಷನ್ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂಗೆ 2 ಕಾರ್ಡ್ಗಳನ್ನು ತೆಗಿತೀನಿ. ಎಜುಕೇಷನ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದಾರಾ? SSLC ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಾ? ಇಲ್ಲ, SSLC
SSLC ಏನಾದರೂ ಪ್ರಾಬ್ಲಮ್ ಅಂದರೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿಲ್ಲ ಆ ಥರ ಏನಾದರೂ ಆಗಿತ್ತಾ? ಹಾಂ ಮೇಡಮ್ ಹಂಗಾಗಿತ್ತು ಮೇಡಮ್. ಆಗಿತ್ತು. ಸ್ವಲ್ಪ ಎಜುಕೇಷನ್ ವಿಚಾರದಲ್ಲಿ ಸ್ವಲ್ಪ ಅವರು ಕಣ್ಣು ಕಟ್ಕೊಂಡ್ಬಿಟ್ಟಿದ್ದಾರೆ, ಓದೋದ್ರ ಕಡೆ ಕಾನ್ಸಂಟ್ರೇಷನ್ ಇಲ್ಲ, ಬೇರೆ ಯಾವ್ಯಾವುದೋ ಕಡೆ ಗಮನ, ಈ ಥರದ್ದೆಲ್ಲ ಬಂದಿದೆ ರೇಖಾ. ಸೊ ರಂಜನ್ ಅವ್ರಿಗೆ ಸರಿಯಾಗಿ ಅದಕ್ಕೆ ಏನು ಫೋಕಸ್ ಬರೋದಕ್ಕೆ ಏನು ಮಾಡಬೇಕೋ ಅದು ಎಲ್ಲ ಪ್ರಯತ್ನಗಳನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಒಂದ್ಸರಿ ಡೀಟೇಲಾಗಿ ಜಾತಕ ಬೇಕಾದರೆ ನೋಡೋಣ, ನೀವು ನನ್ನನ್ನು ಪರ್ಸ್ನಲ್ ಆಗಿ ಸಂಪರ್ಕ ಮಾಡಿ. ಬಟ್ ಸ್ವಲ್ಪ ಎಜುಕೇಷನ್ ವಿಚಾರದಲ್ಲಿ ಪ್ರಾಬ್ಲಮ್ಸು ತೋರಿಸ್ತಾ ಇದೆ. ಇನ್ನು ಹೆಲ್ತ್ ಪ್ರಾಬ್ಲಮ್ಸ್ ಏನಾದರೂ ಸಣ್ಣ ಪುಟ್ಟ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ ಕೂಡ ಅದು ಕೂಡ ಸ್ವಲ್ಪ ಜಾಸ್ತಿ ಆಗೋ ಥರ ಕಾಣಿಸ್ತಿದೆ. ಮಾನಸಿಕವಾಗಿ ಏನಾದರೂ ಡಿಸ್ಟರ್ಬ್ ಆಗೋದು ಈ ಥರದ್ದು ಇದೆಯಾ ಅವ್ರಿಗೆ? ಹಾಂ ಏನು ಮೇಡಮ್? ಮೆಂಟಲಿ ಡಿಸ್ಟರ್ಬ್ ಆಗೋದು ಆ ಥರದ್ದು ಏನಾದರೂ ಅನುಭವಿಸ್ತಿದ್ದಾರಾ? ಇಲ್ಲ ಇಲ್ಲ ಮೇಡಮ್ ಏನು. ಸ್ವಲ್ಪ ಅಮ್ಮನವ್ರ ಆರಾಧನೆ ಮಾಡ್ಕೊಳ್ಳಿ. ಸೊ ಕಾನ್ಸಂಟ್ರೇಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಅಮ್ಮನವ್ರ ಆರಾಧನೆ ಮಾಡ್ಕೊಳ್ಳಿ. ಹಾಗೆಯೇ ಅದೇ ಎಜುಕೇಷನಲ್ಲಿ ಸಮಸ್ಯೆ ಕಾಣಿಸ್ತಾ ಇರೋದ್ರಿಂದ ಪರ್ಸ್ನಲ್ ಆಗಿ ಒಮ್ಮೆ ಬಂದು ಭೇಟಿ ಮಾಡಿ, ಪ್ರಾಬ್ಲಮ್ ಸಾಲ್ವ್ ಆಗುತ್ತಮ್ಮ. ಓಕೆ, ಥ್ಯಾಂಕ್ ಯು ರೇಖಾ ಅವರೇ ಕರೆ ಮಾಡಿದ್ದಕ್ಕೆ. ಮೇಡಮ್, ನೀವು ಮುಂದಿನ ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ, ಇವಾಗ ಕಟಕ ರಾಶಿಗೂ ಕೂಡ ತಾವು ತಿಳಿಸಿಕೊಟ್ರಿ. ನಂತರ ಸಿಂಹ ರಾಶಿಗೆ ಹೇಗಿದೆ ಈ ಶನಿಯ ಪ್ರಭಾವ? ಸಿಂಹ ರಾಶಿಯವರು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಅಷ್ಟಮ ಶನಿ ಅಂತ ಹೇಳ್ತೀವಿ. ಅಷ್ಟಮದಲ್ಲಿ ಶನಿ ಇದ್ದಾಗ ಹೆಲ್ತ್ ಇಶ್ಯೂಸ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಆಲ್ರೆಡಿ ನಿಮ್ಗೆ ಏನಾದರೂ ಲಾಂಗ್ ಟೈಮ್ ಡಿಸೀಸಸ್ ಅಂತ ಏನಾದರೂ ಇತ್ತು ಅಂದರೆ ಅದು ಹೆಚ್ಚಾಗಿ ಕಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಮದುವೆ ವಿಚಾರದಲ್ಲಿ ಕೂಡ ಹುಷಾರಾಗಿರಬೇಕು. ಯಾಕೆಂದರೆ ಸಪ್ತಮ ಭಾವದ ಒಂದು ಫಲಗಳನ್ನು ಕೂಡ ಕೆಲವು ಸಾರಿ ಕೊಡ್ತಾನೆ. ಉದ್ಯೋಗದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತೆ, ಬರ್ಡನ್ ಜಾಸ್ತಿ ಆಗುತ್ತೆ. ನಿಭಾಯಿಸುವಂಥ ಒಂದು ಸ್ಟ್ರೆಂತ್ನ ನೀವು ತಗೊಳ್ಳೇಬೇಕು. ಮಾನಸಿಕವಾಗಿ ನೀವು ರೆಡಿ ಆಗಬೇಕು. ಯಾಕೆಂದರೆ ನಾವು ಸರಿಯಾಗಿ ಮಾನಸಿಕವಾಗಿ ಫಿಟ್ ಆಗಿದ್ದರೆ ಯಾವ ಕೆಲಸಗಳನ್ನು ಬೇಕಾದರೂ ನಿಭಾಯಿಸ್ಬೋದು ಅಂತ ಹೇಳಿಬಿಟ್ಟು, ಕೆಲಸದ ಒತ್ತಡ ಹೆಚ್ಚಾಗಿರೋದ್ರಿಂದ ಆಯಾಸ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಇದು ಸಿಂಹರಾಶಿಯವರ ಕುರಿತಾಗಿ ಆಗಿತ್ತು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿಗೆ ಬಂದರೆ ಹೇಗಿದೆ ಶನಿಯ ಪ್ರಭಾವ? ಕನ್ಯಾ ರಾಶಿಯವರಿಗೆ ಪ್ರೇಮ ಸಂಬಂಧಗಳಲ್ಲಿ ತುಂಬ ಎಕ್ಸಾಮ್ ಬರೆಯುವಂಥ ಪರಿಸ್ಥಿತಿ. ಅಂದರೆ ಪ್ರೇಮ ಸಂಬಂಧ ಏನಾದರೂ ಇಟ್ಕೊಂಡಿದ್ದೀರಾ, ಲವ್ ಅಫೇರ್ಸ್ ಇದೆ ಅಂದರೆ ನಿಮಗೆ ಅದು ಒಂದು ಪರೀಕ್ಷೆ ಮಾಡುವಂಥ ಸಮಯ. ಅವ್ರ ಮನೆಯವ್ರು ಮಾಡ್ಬೋದು ಅಥವಾ ಅವರೇ ಮಾಡ್ಬೋದು. ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ತುಂಬ ಚಿಂತೆ ಆಗುತ್ತೆ. ನೀವೇನಾದರೂ ಕನ್ಯಾ ರಾಶಿಯವರಾಗಿದ್ದು ನಿಮ್ಮ ಮಕ್ಕಳು ಸ್ಟೂಡೆಂಟ್ಸ್ ಆಗಿದ್ದರೆ ನಿಮಗೆ ಅವರ ವಿದ್ಯಾಭ್ಯಾಸದಲ್ಲಿ ತುಂಬ ಸ್ಟ್ರೆಸ್ ಕಾಣುವಂಥದ್ದು ಚಾನ್ಸಸ್ ಇರುತ್ತೆ. ಹೂಡಿಕೆಗಳನ್ನು ತುಂಬ ಜಾಗರೂಕತೆಯಿಂದ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಅದು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಶೇರ್ ಮಾರ್ಕೆಟಲ್ಲಿ ಆಗಿರ್ಬೋದು, ಅಥವಾ ಯಾವುದೇ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಿದ್ದೀರಾ ಅಂದರೆ ತುಂಬ ಕೇರ್ಫುಲ್ಲಾಗಿ ಇನ್ವೆಸ್ಟ್ಮೆಂಟ್ ಮಾಡಿ. ಹಾಗೆ ಯಾವುದಾದ್ರೂ ಆರ್ಟಿಸ್ಟಿಕ್ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂದರೆ ತುಂಬ ನಿಧಾನಗತಿಯಲ್ಲಿ ಅದರ ಒಂದು ಪ್ರೊಸೆಸ್ಸು ಮತ್ತು ಪ್ರಗತಿ ಅನ್ನುವಂಥದ್ದು ಇರೋದಕ್ಕೆ ಚಾನ್ಸಸ್ ಇರುತ್ತೆ. ನೀವು ಯಾವ ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂದರೆ ಕನ್ಯಾ ರಾಶಿಯವರು ಹನುಮಾನ್ ಚಾಲೀಸವನ್ನು ಪಠಣ ಮಾಡಬೇಕಾಗತ್ತೆ ಅಂತ ಹೇಳ್ಬೋದು. ಓಕೆ ಮೇಡಮ್, ಇನ್ನು ನೆಕ್ಸ್ಟ್ ತುಲಾ ರಾಶಿಗೆ ಬಂದರೆ ಹೇಗಿರುತ್ತೆ ಪ್ರಭಾವ, ಶನಿಯ ಪ್ರಭಾವ? ಶನಿಯ ಪ್ರಭಾವ ತುಲಾರಾಶಿಯವರಿಗೆ ಮನೆಯ ಆಸ್ತಿ ಈ ವಿಚಾರದಲ್ಲಿ ತುಂಬ ನಿಧಾನ. ಅಂದರೆ ಯಾವುದೋ ನಿಮ್ಮ ಹೆಸರಲ್ಲಿ ಬರಬೇಕಾಗಿರೋ ಆಸ್ತಿ ಇದೆ, ಅದನ್ನು ಪಡ್ಕೊಳ್ಳೋದಕ್ಕೆ ನೀವು ತುಂಬ ಸ್ಟ್ರಗಲ್ ಮಾಡಬೇಕು ಅಂತ ಹೇಳಿಬಿಟ್ಟು. ಹಾಗೆಯೇ ತಾಯಿಯ ಆರೋಗ್ಯದ ಬಗ್ಗೆ ತುಂಬ ಗಮನವನ್ನು ಕೊಡಬೇಕಾಗತ್ತೆ. ಮನೆ ಬದಲಾವಣೆ ಮಾಡಬೇಕು ಅಂತ ಏನಾದರೂ ಅಂದ್ಕೊಳ್ತಿದ್ರೆ, ಇವಾಗ ಹೆಂಗಿದ್ರೂ ಆಷಾಢ ಮಾಸನೂ ಇದೆ, ಈ ಟೈಮಲ್ಲಿ ನೀವು ಬದಲಾವಣೆ ಮಾಡೋಕ್ಕಾಗಲ್ಲ. ಸ್ವಲ್ಪ ಮುಂದಕ್ಕೆ ಹಾಕಿ ಡಿಸೆಂಬರ್ವರೆಗೂ ಮುಂದೆ ಮಾಡಿ, ಆ ನಂತರ ಮನೆ ಬದಲಾವಣೆ ಮಾಡ್ಕೊಳ್ಳೋದು ಒಳ್ಳೆಯದು. ಹಾಗೆಯೇ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗೋದಕ್ಕೆ ಚಾನ್ಸಸ್ ಇರುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಕಾಗೆಗಳಿಗೆ ಆಹಾರವನ್ನು ನೀಡೋದ್ರಿಂದ ಇರುವಂಥ ಸಮಸ್ಯೆಗಳಿಗೆ ಸ್ವಲ್ಪ ಮಟ್ಟಿಗೆ ಪರಿಹಾರ ಆಗತ್ತೆ. ಓಕೆ ಮೇಡಮ್, ತುಲಾರಾಶಿಯವರೆಗೂ ತಾವು ತಿಳಿಸಿಕೊಟ್ಟು. ವೀಕ್ಷಕರೇ, ರಾಶಿಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ತುಲಾರಾಶಿಯವರೆಗೂ ಕೂಡ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ರಾಶಿ ವೃಶ್ಚಿಕ ರಾಶಿಗೆ ಹೇಗಿದೆ ಕೇಳಿ ತಿಳಿದುಕೊಳ್ಳೋಣ. ಮೇಡಮ್, ವೃಶ್ಚಿಕ ರಾಶಿಗೆ ಬಂದರೆ ಶನಿಯ ಪ್ರಭಾವ ಹೇಗಿರುತ್ತೆ? ವೃಶ್ಚಿಕ ರಾಶಿಯವರಿಗೆ ಬಂದರೆ ಮಾತಿನ ಮೇಲೆ ತುಂಬ ಎಚ್ಚರಿಕೆ ವಹಿಸಬೇಕು. ಯಾವ ರೀತಿ ಮಾತಾಡ್ತಿದ್ದೀರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅನ್ವಾಂಟೆಡ್ ಆಗಿ ಮಾತಾಡಿ ತೊಂದರೆಯಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ಹೋಗಬೇಡಿ. ಸಹೋದರರ ಜೊತೆ ಹೊಂದಾಣಿಕೆಯಿಂದ ಇರಬೇಕಾಗತ್ತೆ. ಪ್ರಯಾಣಗಳು ಏನಾದರೂ ಮಾಡ್ತೀರಾ ಅಂದರೆ ಟ್ರಾವೆಲಿಂಗ್ ಏನಾದರೂ ಪ್ಲ್ಯಾನ್ ಮಾಡಿದರೆ ಸ್ವಲ್ಪ ಮುಂದೂಡೋದು ಒಳ್ಳೆಯದು. ಅಂದರೆ ಸಣ್ಣ ಪುಟ್ಟ ಪ್ರಯಾಣಗಳನ್ನು ನೀವು ಮುಂದೂಡ್ಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಲಾಂಗ್ ಟೈಮ್ ಪ್ರಯಾಣಗಳೇನಾದರೂ ಮಾಡಬೇಕು ಅಂತಿದ್ರೆ ಅದನ್ನು ಸ್ವಲ್ಪ
ಮುಂದಕ್ಕೆ ಹಾಕೋಕ್ಕೆ ಟ್ರೈ ಮಾಡಿ. ಹಾಗೆ ಬರವಣಿಗೆ ಮತ್ತು ಕಮ್ಯುನಿಕೇಷನ್ ಈ ಫೀಲ್ಡಲ್ಲಿ ಇರೋವಂಥವ್ರಿಗೆ ಉತ್ತಮ ಫಲಗಳು ದೊರೀತವೆ ಅಂತ ಹೇಳ್ಬಿಟ್ಟು. ಸೊ ಕಮ್ಯುನಿಕೇಷನ್ ಇರುವಂಥ ಫೀಲ್ಡ್ಗಳು ಯಾವ್ಯಾವುದಿದೆ ಅಂಥ ಫೀಲ್ಡ್ಗಳಲ್ಲಿ ಪಾಸಿಟಿವ್ ಆದಂತಹ ಒಂದು ಎಕ್ಸ್ಪೆಕ್ಟೇಷನ್ನ ನಾವು ಇಟ್ಕೊಳ್ಬಹುದು ಅಂತ ಹೇಳ್ಬಿಟ್ಟು. ಹಾಗೆಯೇ ಶನಿ ಈ ವೃಶ್ಚಿಕ ರಾಶಿಯವರು ಏನಪ್ಪ ಮಾಡಬೇಕು ಪರಿಹಾರ ಅಂದರೆ, ಶನಿಗೆ ಸಂಬಂಧಿಸಿದಂತಹ ಗಾಯತ್ರಿ ಜಪ ಇದೆ, ಆ ಗಾಯತ್ರಿ ಮಂತ್ರವನ್ನು ಜಪಿಸೋದ್ರಿಂದ ಪಾಸಿಟಿವ್ ಆದಂತಹ ಚೇಂಜಸ್ನ ನಾವು ಖಂಡಿತ ಪಡ್ಕೊಳ್ಬಹುದು. ಓಕೆ ಮೇಡಮ್, ಓಕೆ. ಶನಿ ಒಟ್ಟಾರೆ ಎಲ್ಲ ರಾಶಿಗಳಿಗೂ ಅಶುಭ ಫಲಗಳನ್ನೇ ಕೊಡೋದಿಲ್ಲ ಅಂತ, ಯಾಕೆಂದರೆ ನೀವು ವೃಶ್ಚಿಕ ರಾಶಿಯ ಬಗ್ಗೆ ಹೇಳ್ತಾ ಇದ್ದಾಗ ಕಮ್ಯುನಿಕೇಷನ್ನಲ್ಲಿ ಎಚ್ಚರಿಕೆನೂ ಇರಬೇಕು, ಜೊತೆಗೆ ಕಮ್ಯುನಿಕೇಷನ್ ಫೀಲ್ಡಲ್ಲಿ ಇದ್ದವರಿಗೆ ಒಳ್ಳೆಯದು ಕೂಡ ಆಗತ್ತೆ ಅನ್ನೋ ಥರದಲ್ಲಿ. ಹಾಗಾಗಿ ಶನಿಯಿಂದ ಶುಭ ಫಲಗಳು ಇದೆ, ಅಶುಭ ಫಲಗಳು ಇದೆ ಅಂತ. ಒಟ್ಟಾರೆ ಶನಿ ಜಾತಕದ ಮೇಲೆ ಪರಿಣಾಮವನ್ನು ಬೀರ್ತಾನೆ. ಸಾಡೆ ಸಾತಿಯಲ್ಲಿ ನೀವು ಹೇಳ್ತಿದ್ರಿ, ಸಾಡೆ ಸಾತಿಯಲ್ಲೇ ಮೋದಿಯವರು ಮುಖ್ಯಮಂತ್ರಿ ಆಗಿದ್ದಂಥದ್ದು ಅಂತ ಹೇಳಿ. ಹಾಗಾಗಿ ಶನಿ ಒಳ್ಳೇದನ್ನು ಮಾಡ್ತಾನೆ, ಜೊತೆಗೆ ಎಚ್ಚರಿಕೆಯನ್ನು ಕೊಡ್ತಾನೆ ಅಂತ. ಮೇಡಮ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ನೋಡೋಣ. ಲೀಲಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಲೀಲಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನಮ್ಮ ಮಗನ ಬಗ್ಗೆ ಕೇಳಬೇಕು. ಮಗನ ಕುರಿತಾಗಿ ಪ್ರಶ್ನೆ ಇದೆ. ಓಕೆ, ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ತೆ. ಏನಮ್ಮ ನಿಮ್ಮ ಹೆಸರು? ನಮ್ಮ ಹೆಸರು ಲೀಲಾ ಅಂದ್ಬಿಟ್ಟು ಮೇಡಮ್. ಲೀಲಾ ಅಂತ. ಏನು ಕೇಳಬೇಕಿತ್ತು ಲೀಲಾ ಅವರೇ? ಮಗನ ಹೆಸರೇನು? ಯುವರಾಜ್ ಅಂತನಾ? ಓಕೆ. ಏನು ವಿಚಾರ, ಏನು ಮಾಡ್ತಾ ಇದ್ದಾರೆ? ಓದ್ತಾ ಇದ್ದಾರಾ? ಕೆಲಸ ಓದ್ತಾ ಇದ್ದಾರೆ ಮೇಡಮ್. ಅವರು ವಿದ್ಯಾಭ್ಯಾಸದ ಬಗ್ಗೆ, ಅವರ ಇದ್ರ ಬಗ್ಗೆ. ಖಂಡಿತ ನೋಡೋಣ. ಕಾರ್ಡ್ ರೀಡಿಂಗ್ನ ಮೂಲಕ ಯುವರಾಜ್ ಅವರ ಎಜುಕೇಷನ್ ಏನು ಓದ್ತಾ ಇದ್ದಾರೆ ಅವರು? ಅವರು ITI ಮಾಡ್ತಾ ಇದ್ದಾರೆ. ITI ಮಾಡ್ತಾ ಇದ್ದಾರೆ. ಚೆನ್ನಾಗಾಗುತ್ತಮ್ಮ ITI, ಏನು ತೊಂದರೆ ಇಲ್ಲ, ಮುಗಿಸ್ತಾರೆ. ಓದ್ತಾ ಇದ್ದಾರಾ? ಓದ್ತಾ ಇದ್ದಾರೆ ಮೇಡಮ್. ಓದ್ಲಿ, ಏನು ತೊಂದರೆ ಇಲ್ಲ, ಚೆನ್ನಾಗಾಗುತ್ತೆ. ಅದೇ ಫೀಲ್ಡಲ್ಲಿ ಕೆಲಸ ಕೂಡ ಸಿಗೋದಕ್ಕೆ ಚಾನ್ಸ್ ಇದೆ. ಸೊ ಯಾವುದೇ ರೀತಿಯ ಸಮಸ್ಯೆ ಕಾಣಿಸ್ತಾ ಇಲ್ಲ. ನೀವು ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಹೇಳಿ. ಇನ್ನೂ ಹೈಯರ್ ಎಜುಕೇಷನ್ ಏನಾದರೂ ಮಾಡ್ತೀನಿ, ಡಿಪ್ಲೊಮೊ ಏನಾದರೂ ಮಾಡ್ತೀನಿ ಅಂದರೆ ಸೇರಿಸಿ, ಏನು ತೊಂದರೆ ಇಲ್ಲ. ಮುಂದೆ ಹೋಗ್ತಾ ಎಜುಕೇಷನ್ ಚೆನ್ನಾಗಿದೆ. ಬೇಸಿಕ್ ಎಜುಕೇಷನ್ ತೊಂದರೆ ಅಂತ ಅನ್ನಿಸ್ಬೋದು ನಿಮಗೆ, ಓದಿಲ್ಲ ಮಗ, ಇನ್ನೂ ಚೆನ್ನಾಗಿ ಓದಬೇಕಿತ್ತು ಅಂತೆಲ್ಲ ಅನಿಸುತ್ತೆ. ಬಟ್ ಡಿಪ್ಲೊಮೊಗೆ ಏನಾದರೂ ಸೇರ್ತೀನಿ ಅಂದರೆ ಸೇರಿಸಿ, ಇಲ್ಲ ITI ಮಾಡಿಸಿ ಮುಗಿದ್ಮೇಲೆ ಕೆಲಸಕ್ಕೆ ಸೇರ್ಕೋತೀನಿ ಅಂತಂದರೆ ಖಂಡಿತ ಸೇರ್ಕೊಳ್ಳಿ. ಚೆನ್ನಾಗಿದೆ. ಇದು ಏನು ಕಾರ್ಡ್ಸ್, ಒಳ್ಳೊಳ್ಳೆ ಕಾರ್ಡ್ಸ್ ಬಂದಿದೆ. ಸೊ ಯಾವುದೇ ರೀತಿಯ ಸಮಸ್ಯೆ ಕಾಣಿಸ್ತಾ ಇಲ್ಲ. ಸ್ವಲ್ಪ ರೆಗ್ಯುಲರ್ ಆಗಿ ಶಿವಾರಾಧನೆಯನ್ನು ಮಾಡ್ಕೊಳ್ಳೋದಕ್ಕೆ ಹೇಳಿ. ಶಿವನ ಆರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ಪಾಸಿಟಿವ್ ಆದಂಥ ಚೇಂಜಸ್ ಬರುತ್ತೆ. ಓಕೆ ಮಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಮೇಡಮ್, ವಿನೂತಾ ಅಂತ. ನಮಸ್ತೆ ವಿನೂತಾ ಅವರೇ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಇದಂದ್ರೆ ಕಾರವಾರ ಜಿಲ್ಲೆ. ಓಕೆ. ಕಾರವಾರ ಜಿಲ್ಲೆ, ಹಾ. ಹೊನ್ನಾವರ ಅಂತೇಳಿ. ಓಕೆ, ಹೊನ್ನಾವರದಿಂದ ಕರೆ ಮಾಡ್ತಾ ಇದ್ದೀರಾ. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ಕಾರ. ಮಗನ ಹೆಸರೇನಮ್ಮ ಅಂತ? ಇನ್ನೊಂದು ಹೇಳಿ. ಪವನ್ ಅಂತ. ಪವನ್ ಅವ್ರು ಏನ್ ಮಾಡ್ತಾ ಇದ್ದಾರೆ? ಈಗಂದ್ರೆ ಅವನು ಮೆಕ್ಯಾನಿಕಲ್ ಇಂಜಿನಿಯರ್. ಈಗ ಉದ್ಯೋಗದಲ್ಲಿದ್ದಾನೆ. ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ ಉದ್ಯೋಗದ ವಿಷಯಕ್ಕೆ. ಮತ್ತೊಂದು ಉದ್ಯೋಗ ಅಲ್ಲೇ ಪೋಸ್ಟ್ ಖಾಲಿ ಇದೆ, ಅದು ಮಾಡಬಹುದಾ ಹೇಗೆ ಅಂತೇಳಿ ನೋಡ್ತಾನೆ. ಅದೇ ಕಂಪ್ನಿನಲ್ಲೇ ಮತ್ತೊಂದು ಪೋಸ್ಟ್ ಇದೆ, ಅದನ್ನ ಮಾಡಬಹುದಾ ಅಂತನಾ? ಹೌದು. ನಿಮ್ಮ ಇಷ್ಟ ದೈವವನ್ನ ನೆನಪು ಮಾಡ್ಕೊಳ್ಳಿ, ಮನೆ ದೇವರು ಇಷ್ಟ ದೇವರನ್ನ. ಮತ್ತು ಮದುವೆ ವಿಷಯನೂ ಕೇಳಬೇಕು ಮೇಡಮ್. ಪ್ರಾಬ್ಲಮ್ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ತುಂಬಾ ಬರ್ಡನ್ ಆಗಿದೆ ಅಮ್ಮ ಅವರಿಗೆ, ತುಂಬ ಬರ್ಡನ್ ಆಗಿದೆ, ತುಂಬ ಒದ್ದಾಡ್ತಾ ಇದ್ದಾರೆ ಅವರು. ಹಾಗೆಯೇ ಕನ್ಫ್ಯೂಷನಲ್ಲೂ ಇದ್ದಾರೆ. ಕನ್ಫ್ಯೂಷಿಂಗ್ ಕಾರ್ಡ್ ಬರ್ತಿದೆ ಸುಮಾರು. ನನಗೆ ಸ್ವಲ್ಪ ನೆಗೆಟಿವ್ ಕಾರ್ಡ್ಗಳು ಹೆಚ್ಚಾಗಿ ಬರ್ತಾ ಇವೆ. ಸ್ವಲ್ಪ ಕೇರ್ಫುಲ್ಲಾಗಿ ಡೀಲ್ ಮಾಡಬೇಕಾಗುತ್ತೆ. ಹೊಸ ಆಫರ್ ಏನಾದರೂ ಬರುತ್ತಾ ನೋಡಿ, ಅದೇ ಕಂಪನಿ ಬೇಡ. ಯಾಕೆಂದರೆ ಅದೇ ಕಂಪನಿನಲ್ಲಿ 3 ನೆಗೆಟಿವ್ ಕಾರ್ಡ್ಸ್ ಬಂತು. ಒಂದಂತೂ ಕನ್ಫ್ಯೂಷನ್ ಕಾರ್ಡು, ಒಂದು ಬರ್ಡನ್ ಕಾರ್ಡು, ಇನ್ನೊಂದು ಕಷ್ಟಗಳನ್ನು ಅನುಭವಿಸ್ತಿರೋವಂಥ ಕಾರ್ಡು. ಹೊಸ ಜಾಬ್ ಸಿಗೋದಕ್ಕೆ ಚಾನ್ಸ್ ಇದೆ ಅಂತ ತೋರಿಸ್ತಾ ಇದೆ. ಇನ್ನೊಂದು 11 ವಾರಗಳಲ್ಲಿ, ಅಂದರೆ ಹೆಚ್ಚು ಕಡಿಮೆ ಒಂದು 2-2.5 ತಿಂಗಳಲ್ಲಿ ನಿಮ್ಮ ಮಗನಿಗೆ ಹೊಸ ಜಾಬ್ ಸಿಗೋದಕ್ಕೆ ಅವಕಾಶ ಇದೆ. ಪ್ರಯತ್ನ ಪಡೋದಕ್ಕೆ ಹೇಳಿಮ್ಮ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ವಿನೂತಾ ಅವರೇ. ಮೇಡಮ್, ನೀವು ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಧನುರಾಶಿಗೆ ಬಂದರೆ ಹೇಗಿರುತ್ತೆ ಧನುರಾಶಿಯವರಿಗೆ? ಧನುರಾಶಿಯವರಿಗೆ ಸ್ವಲ್ಪ ಆದಾಯದಲ್ಲಿ ಏರಿಳಿತಗಳು ಆಗ್ತವೆ. 4ನೇ ಮನೆಯಲ್ಲಿ ಇರುವಂಥದ್ದು. ಆದರೂ ಕೂಡ ಇಲ್ಲಿ ಸ್ವಲ್ಪ ಫೈನಾನ್ಷಿಯಲ್ ಇಶ್ಯೂಸ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಹಾಗೆಯೇ ತಾಯಿಯ ಆರೋಗ್ಯದಲ್ಲಿ ತುಂಬ ತೊಂದರೆಗಳಾಗೋದಕ್ಕೆ, ತಾಯಿಯ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ನೀವೇನಾದರೂ
ಈ ಟೈಮಲ್ಲಿ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ತಾಯಿ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಅಂದರೆ ಅವರ ಜಾತಕವನ್ನು ಒಂದ್ಸರಿ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ. ಅವರ ಜಾತಕವನ್ನು ಪರೀಕ್ಷೆ ಮಾಡಿಸ್ಕೊಂಡಾಗ ನಮಗೇನಾಗುತ್ತೆ ಅಂದರೆ ಕ್ಲಿಯರ್ ಆಗುತ್ತೆ. ಅಲ್ಲಿ ನಿಜವಾಗ್ಲೂ ಏನಾದ್ರು ಸಮಸ್ಯೆ ಇದ್ದರೆ ಅದನ್ನು ಪರಿಹಾರ ಮಾಡ್ಕೋಬೋದು, ಅಥವಾ ಯಾವ ರೀತಿಯ ಸಮಸ್ಯೆ ಇದೆ ಅನ್ನೋದನ್ನು ರೆಕ್ಟಿಫೈ ಮಾಡಿ ಅದಕ್ಕೆ ಸರಿಯಾದಂತಹ ಪರಿಹಾರಗಳನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಧನುರಾಶಿಯವರು ತಾಯಿ ಆರೋಗ್ಯದ ಕಡೆಗೆ, ಹಾಗೆಯೇ ನಿಮ್ಮ ಆದಾಯದಲ್ಲಿ ಕೂಡ ಏರಿಳಿತಗಳು ಇರುತ್ತೆ. ಮಾತಿನಿಂದ ಸಂಬಂಧಗಳು ಹಾಳಾಗೋದಕ್ಕೆ, ಮನೆಯಲ್ಲಿ ನಿಮ್ಮ ರಿಲೇಷನ್ಶಿಪ್ಸ್ ಹಾಳಾಗೋದಕ್ಕೆ, ಅಥವಾ ಹೊರಗಡೆ ಫ್ರೆಂಡ್ಸ್ ಜೊತೆಗೆ ರಿಲೇಷನ್ಶಿಪ್ಸ್ ಹಾಳಾಗೋದಕ್ಕೆ ಚಾನ್ಸಸ್ ಇರುತ್ತೆ. ಹಾಗೆಯೇ ಉಳಿತಾಯಕ್ಕೆ ನೀವು ಹೆಚ್ಚಿನ ಒತ್ತನ್ನು ಕೊಡಬೇಕು. ಯಾಕೆ ಅಂದರೆ ಈ 4ನೇ ಮನೆ ಕೂಡ ಕೆಲವು ಬಾರಿ ಏನಾಗುತ್ತೆ ಅಂದರೆ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ನ ತಂದುಬಿಡುತ್ತೆ ಅಂತ. ಹಾಗೆಯೇ ನಿಮ್ಮ ಸುಖವಾಗಿರ್ತೀನಪ್ಪ, ನೆಮ್ಮದಿಯಾಗಿರ್ತೀನಿ ಅನ್ನೋದನ್ನು ಸ್ವಲ್ಪ ಕಡಿಮೆ ಆಗುತ್ತೆ ಈ ಟೈಮಲ್ಲಿ. ನಾನು ಕೆಲವು ಬಾರಿ ನೆಗೆಟಿವ್ನ ಹೇಳಬಾರ್ದು ಅಂದ್ಕೊಂಡ್ರೆ ಕೂಡ ನೆಗೆಟಿವ್ಸ್ ಹೇಳಬೇಕಾಗುತ್ತೆ, ಯಾಕೆಂದರೆ ಜನರು ಎಚ್ಚರಿಕೆಯನ್ನು ವಹಿಸಲಿ ಅನ್ನೋ ಒಂದು ಕಾರಣಕ್ಕಾಗಿ ಅಂತ. ಆಮೇಲೆ ಈ ರಾಶಿ ಫಲಗಳು ಏನಿದೆ ಇದು ಜನರಲ್ ಆದಂಥ ರೀಡಿಂಗ್ಸು, ಎಲ್ಲರಿಗೂ ಕಾಮನ್ ಆಗಿ ಬರುವಂಥ ರೀಡಿಂಗ್ಸು. ನಿಮ್ಮ ಜನ್ಮಜಾತಕದ ಒಂದು ಫಲ ಏನಿದೆ ಅನ್ನೋದ್ರ ಮೇಲೇ ನಾವು ಡಿಸೈಡ್ ಮಾಡಬೇಕಾಗುತ್ತೆ, ವೆದರ್ ಒಳ್ಳೆ ಟೈಮಲ್ಲಿ ನೀವಿದ್ದೀರಾ ಅಥವಾ ರಾಂಗ್ ಟೈಮ್, ತಪ್ಪು ಟೈಮು, ಸರಿಯಾದ ಟೈಮ್ ನಡೀತಿಲ್ಲ ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕಾಗತ್ತೆ. ಓಕೆ ಮೇಡಮ್, ಧನುರಾಶಿಯ ಬಗ್ಗೆ ತಾವು ತಿಳಿಸ್ಕೊಟ್ರಿ. ಕಾಲರ್ ರೆಡಿ ಇದ್ದಾರೆ, ಸವಿತಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ಹಲೋ ಮೇಡಮ್, ನಾನ್ ಸವಿತಾ ಅಂತ ಬಳ್ಳಾರಿಯಿಂದ ಬರ್ತಾ ಇದ್ದೀನಿ. ನಮಸ್ತೆ ಸವಿತಾ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನನ್ ಮಗಳ ಬಗ್ಗೆ ಕೇಳ್ಬೇಕಿದ್ವಿ. ಸರಿ, ಮೇಡಮ್ ಇದ್ದಾರೆ, ಮಾತನಾಡಿ ಮಾ. ಅವಳ ಹೆಸರು ಅನನ್ಯ ಅಂತೆ, ಅಂದ್ರೆ ಅವಳು ಈ ಸತಿ SLC ಇದ್ದಾಳೆ. ಅನನ್ಯ ಅಂತನಾ? ಅವಳ ಸ್ಟಡಿ ಸ್ವಲ್ಪ ಇದು ಆಗ್ತಿದೆ, ಅದ್ರ ಬಗ್ಗೆ ಕೇಳ್ಬೇಕಾಯ್ತು. ಓಕೆ, ಖಂಡಿತ. ನಾನು ಮತ್ತೆ ಮೇಡಮ್, ಏನು ಮಗಳ ಹೆಸರು ಏನಂದ್ರಿ? ಅನನ್ಯ ಅಂತ. ಅನನ್ಯ ಅವರ ಎಜುಕೇಶನ್ ಹೆಂಗಿದೆ ಅಂತ ಪ್ರಾರ್ಥನೆ ಮಾಡಿಕೊಂಡು, ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಒಂದು ಕಾರ್ಡ್ ತೆಗಿತೀನಿ. ನೀವು ನಿಮ್ಮ ಇಷ್ಟ ದೈವವನ್ನು ನೆನಪು ಮಾಡ್ಕೊಳ್ಳಿ. ಮಾಡ್ತಾಳಮ್ಮ, ಚೆನ್ನಾಗಿ ಮಾಡ್ತಾಳೆ. ಎಷ್ಟು % ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನೀವು? ನಾವು 90 ಮೇಲ್ ಮಾಡ್ತಾ ಇದೀವಿ, ಅವಳಿಗೆ 70 ಮಾಡ್ತಿದ್ದಾಳ, 90 ಮೇಲ್. ಹೌದಾ? ಹಾಂ, ಬರುತ್ತೆ. ಎಕ್ಸಾಮ್ ಅಷ್ಟೊತ್ತಿಗೆ ಒಂದು 85-90% ವರೆಗೂ ಬರ್ತಾಳೆ, ಏನು ತೊಂದರೆ ಇಲ್ಲ, ಎಲ್ಲ ಪಾಸಿಟಿವ್. ಆಮೇಲೆ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವಳಿಗೆ ಚೆನ್ನಾಗಾಗೋದಕ್ಕೆ, ಏನು ತೊಂದರೆ ಇಲ್ಲ. ಎಜುಕೇಷನ್ ಟವರ್ ಅಂತ ಒಂದು ಟವರ್ ಸಿಗ್ತದಮ್ಮ, ಅದನ್ನಿಟ್ಟು ನಿಮ್ಮ ಮನೆಯಲ್ಲಿ ಅವಳು ಎಜುಕೇಷನ್ ಏನು ಅವಳು ಓದಕ್ಕೆ ಕೂಡ್ತಾಳಲ್ಲ, ಅಲ್ಲಿ ಎಜುಕೇಷನ್ ಟವರ್ನ ಇಡೋದ್ರಿಂದ ಕೂಡ ಸ್ವಲ್ಪ ಕಾನ್ಸಂಟ್ರೇಷನ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ನೀವು ನನ್ನ ಕಚೇರಿ ಸಂಖ್ಯೆ ಡಿಸ್ಪ್ಲೇ ಆಗ್ತಾ ಇದೆ, ಅದಕ್ಕೆ ಫೋನ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಬೋದು. ಓಕೆ ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಮೇಡಮ್, ಮತ್ತೊಬ್ರು ಕಾಲರ್ ರಮೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹಾ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ಅದು ನಮ್ಮ ಜಮೀನ್ ಬಗ್ಗೆ ಕೇಳಬೇಕಿತ್ತು. ಜಮೀನ್ ವಿಚಾರವಾಗಿ ಕೇಳಬೇಕಿತ್ತು. ಸರಿ, ಮೇಡಮ್ ಇದ್ದಾರೆ ಸರ್, ಮಾತನಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಮುಂಚೆ ಕಾಲ್ ಮಾಡಿದ್ರಾ ಸರ್ ನೀವು ಮೊನ್ನೆ ಪ್ರೋಗ್ರಾಮಲ್ಲಿ? ಇಲ್ಲ ಸರ್, ಇವತ್ತೇ ಫಸ್ಟ್ ಮಾಡಿರೋದು. ಇವತ್ತೇ ಫಸ್ಟ್ ಮಾಡಿದ್ದಾ? ಓಕೆ. ಇನ್ನೊಬ್ರು ಜಮೀನ್ ಬಗ್ಗೆ ಕೇಳಿದ್ರು, ವಾಯ್ಸ್ ಹಂಗೆ ಅನ್ನಿಸ್ತು. ಏನ್ ಸರ್ ನಿಮ್ಮ ಹೆಸರು? ರಮೇಶ್ ಅಂತನಾ? ರಮೇಶ್ ಅಂತ. ಹಾ, ಏನು ಜಮೀನು, ಏನ್ ಆಗ್ಬೇಕಿತ್ತು ಜಮೀನು? ಜಮೀನು ಅಂದ್ರೆ ಇದು ಬೋರು ನಮ್ ಕಡೆ ಬಂದಿದೆ, ಅದು ನಮ್ ಕಡೆ ಸಿಗುತ್ತಾ ಇಲ್ವ ಅಂತ ಕೇಳ್ಬೇಕಿತ್ತು ಮೇಡಮ್. ಬೋರ್ ನಿಮ್ ಸರ್ವೆ ಆಗಿದೆ, ಅದು ನಮಗ್ ಬಂದಿದೆ, ನಮ್ಮ ಅಣ್ಣವ್ರದ್ದು ಇದ್ ಮಾಡಿರೋದು. ಬಟ್ ಅವರು ಅದನ್ನ ಏನೋ ಪ್ಲಾನ್ ಮಾಡಿ ಇದ್ ಮಾಡ್ಬೇಕು ಅಂತಿದ್ದಾರೆ. ಬಟ್ ಅದ್ ನಮ್ಮ ಇದಕ್ಕೇನೆ ಸೇರ್ತಾ ಇಲ್ವಾ ಅಂತ ಕೇಳ್ಬೇಕಿತ್ತು. ನಿಮ್ಗೆ ಸಿಗ್ತದೆ ನೋಡಿ, ದೇವರೇ ಭಗವಂತನೇ ಒಂದು ಕಾರ್ಡ್ ಕೊಟ್ಟಿದ್ದಾನೆ ನಾನು ತೆಗಿಯಕ್ ಮುಂಚೆನೆ. ಈ ತರ ಕಾರ್ಡ್ಗಳು ಬಂದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ, ಯಾಕೆಂದ್ರೆ ಅದು ದೇವರೇ ಕೊಡುವಂಥ ಕಾರ್ಡ್ಗಳು ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ಸ್ಟ್ರಗಲ್ ಇದೆ, ನಾನು ತೆಗೆದಂಥ ಕಾರ್ಡಲ್ಲಿ ಸ್ವಲ್ಪ ಸ್ಟ್ರಗಲ್ ಅಂತ ತೋರಿಸ್ತಾ ಇದೆ. ಸ್ಟ್ರಗಲ್ ಮಾಡಿದ್ರೆ ಕೂಡ ಫೈನಲ್ ರಿಸಲ್ಟ್ ಏನಿದೆ ಇದು ಪಾಸಿಟಿವ್ ರಿಸಲ್ಟ್ ಇದೆಪ್ಪ, ಆಗತ್ತೆ ರಮೇಶ್ ಅವರೇ. ಓಕೆ ರಮೇಶ್, ಥ್ಯಾಂಕ್ ಯು, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮೇಡಮ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ವಿರೂಪಾಕ್ಷಪ್ಪ ಅಂತ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಶಿವಮೊಗ್ಗ ಮೇಡಮ್. ಶಿವಮೊಗ್ಗದಿಂದ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಮಗನ ಬಗ್ಗೆ ಮಗನ ಬಗ್ಗೆ. ಓಕೆ, ನಿಮ್ಮ ಪ್ರಶ್ನೆನ ಕೇಳಿ, ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮಗನ ಹೆಸರು ಏನ್ ಹೇಳಿದ್ರಿ? SV ಹೇಮಂತ್ ಅಂತ. ಏನ್ ಮಾಡ್ತಾನೆ ಹೇಮಂತ್ ಸರ್? ಮೇಡಮ್ 9th ಓದ್ತಾ ಇದ್ದಾರೆ ಮೇಡಮ್. ಓಕೆ, 9th ಓದ್ತಾ ಇದ್ದಾನೆ. ಓಕೆ, ಹೇಗಿದೆ ಅವನ ಎಜುಕೇಶನ್ ಅಂತನಾ? ಹೌದು ಮೇಡಮ್, ಸ್ವಲ್ಪ ಎಜುಕೇಶನ್ ನೋಡ್ಬೇಕಾಗಿತ್ತು. ನೋಡ್ತೀನಿ ಸರ್. ಹೇಮಂತ್ ಅವರ ಎಜುಕೇಶನ್ ಹೇಗಿರುತ್ತೆ ಅಂತ ಕಾರ್ಡ್ ತೆಗಿತೀನಿ. ನಿಮ್ಮ ಇಷ್ಟ ದೈವವನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಯ್ತು ಮೇಡಮ್, ಆಯ್ತು. ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದಾನೆ ಅಂತ ಕಾಣಿಸ್ತಾ ಇದೆ.
ಸ್ವಲ್ಪ ಅವನಿಗೆ ಬೇರೆ ಕಡೆ ಗಮನ ಜಾಸ್ತಿ ಇದೆ. ಅಂದರೆ ಎಜುಕೇಷನ್ನ ಬಿಟ್ಟು ಬೇರೆ ಕಡೆ ಗಮನ ಜಾಸ್ತಿ, ದುಡ್ಡು ಕಾಸು ಈ ಥರದ ವಿಚಾರದ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತಾನೆ. ಹಣ ಆಸ್ತಿ ಈ ಥರದ ವಿಚಾರ ಏನಾದರೂ ಮಾತಾಡ್ತಾನಾ? ಇಲ್ಲ ಇಲ್ಲ ಮೇಡಮ್, ಸ್ವಲ್ಪ ಓದೋದು ಗಮನ ಕಮ್ಮಿ. ಅದೇ ಆ ಎಂಟರ್ಟೈನ್ಮೆಂಟ್ ಜೊತೆನಾದ್ರು ಇರುತ್ತೆ ಗಮನ. ಎಂಟರ್ಟೈನ್ಮೆಂಟ್ ಕಡೆ ಹೆಚ್ಚು ಗಮನ ಇರುವಂಥದ್ದು ಕಾಣಿಸ್ತಾ ಇದೆ. ಟೀಚರ್ಸ್ ಎಲ್ಲ ಹೆಲ್ಪ್ಫುಲ್ ಆಗಿದ್ದಾರೆ. ಒಂದು ಕೆಲಸ ಮಾಡಿ ಸರ್, ಒಂದು ಸಿಂಪಲ್ ಪರಿಹಾರ ಹೇಳ್ತೀನಿ. ಯಾವುದಾದ್ರೂ ವಿಷ್ಣುವಿಗೆ ಸಂಬಂಧಿಸಿದಂಥ ದೇವರು ಇರ್ಬೋದು, ಅಂದರೆ ವಿಷ್ಣು ದೇವಸ್ಥಾನ ಯಾವುದಾದ್ರೂ, ಕೃಷ್ಣ ಇರ್ಬೋದು ಅಥವಾ ನಮ್ಮ ವೆಂಕಟೇಶ್ವರ ಸ್ವಾಮಿ ಇರ್ಬೋದು, ವಿಷ್ಣುವಿನ ಸ್ವರೂಪ ಯಾವುದಿದೆಯೋ ಆ ದೇವರಿಗೆ 5 ವಾರಗಳು ಅಭಿಷೇಕಕ್ಕೆ ಕೊಡಿ ಮಗನ ಹೆಸರಲ್ಲಿ. ಸೊ ಎಜುಕೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮೇಡಮ್, ಮುಂದಿನ ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ ಮಕರ ರಾಶಿ ಹೇಗಿರುತ್ತೆ? ಮಕರ ರಾಶಿಯವರಿಗೆ ಈಗ ಮಕರ ರಾಶಿಯವರಿಗೆ ಪಾಸಿಟಿವ್ ಆದಂಥ ಟೈಮ್ ಇದು ಅಂತ ಹೇಳಬಹುದು. ಆದರೆ ಈ ಆತ್ಮವಿಶ್ವಾಸ, ಧೈರ್ಯ ಅಂತ ಹೇಳ್ತೀವಲ್ಲ, ಇದು ಸ್ವಲ್ಪ ಏರಿಳಿತ ಆಗುತ್ತೆ. ಅಷ್ಟು ಅವ್ರಿಗೆ ದೊಡ್ಡ ಮಟ್ಟದ ಕಾನ್ಫಿಡೆನ್ಸ್ ಇಲ್ಲದೆ ಇರೋ ಥರ ಆಗಬಹುದು ಅಂತ ಹೇಳ್ಬೋದು. ಇನ್ನು ENT ಪ್ರಾಬ್ಲಮ್ಗಳು, ಕಿವಿ ಗಂಟಲಿಗೆ ಸಂಬಂಧಿಸಿದಂಥ ತೊಂದರೆಗಳು, ಕಣ್ಣಿಗೆ ಸಂಬಂಧಿಸಿದಂಥ ಕಣ್ಣು ಅನ್ನೋದಕ್ಕಿಂತ ENT ಪ್ರಾಬ್ಲಮ್ಗಳು ಹೆಚ್ಚಾಗಿ ಬರೋದಕ್ಕೆ ಅವಕಾಶ ಇರುತ್ತೆ. ಯಾವುದಾದ್ರೂ ಹಳೆ ಯೋಜನೆಗಳಿದ್ರೆ ಅದು ಪುನರಾರಂಭ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಜೀವನದಲ್ಲಿ ಯಾವಾಗಲೂ ನೀವಂತೂ ಮಾಡಬೇಕಾಗಿರೋದು ಶಿಸ್ತನ್ನು ಮಾಡಬೇಕಾಗಿರೋದು, ಶಿಸ್ತನ್ನು ಒಂದು ರೂಢಿಸ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು. ಯಾಕೆಂದರೆ ಮಕರ ರಾಶಿಗೆ ಅಧಿಪತಿ ಕೂಡ ಶನಿನೇ ಆಗಿರೋದ್ರಿಂದ ಅವರು ಶಿಸ್ತಿನ ಜೀವನವನ್ನು ಮಾಡಲ್ಲ, ಸುಮ್ಮನೆ ಕೆಲಸ ಮಾಡ್ತಾ ಇರ್ತಾರೆ. ಒಂದು ಶಿಸ್ತಿಲ್ಲ ಅಂದರೆ ಅವರಿಗೆ ಲೈಫಲ್ಲಿ ಸಕ್ಸಸ್ ಬರೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಮಕರ ರಾಶಿಯವ್ರು ನೀವೇನಾದರೂ ಆಗಿದ್ದರೆ ತುಂಬ ಪ್ರಿನ್ಸಿಪಲ್ಡ್ ಆಗಿ ಇಟ್ಕೋಬೇಕು ಲೈಫ್ ಸ್ಟೈಲ್ನ. ಈ ವಸ್ತುನ ಇಲ್ಲೇ ಇಡಬೇಕು, ಪದೇ ಪದೇ ವಸ್ತುಗಳು ಕಳೆದೋಗೋದು ಇದೆಲ್ಲ ಆಗ್ತಿರುತ್ತೆ. ಸೊ ಅದೆಲ್ಲ ಆಗದೆ ಇರೋ ಥರ ನೀವು ನಡ್ಕೊಳ್ಬೇಕಾಗತ್ತೆ. ಓಕೆ ಮೇಡಮ್, ಓಕೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಸುಮಿತ್ರಾ ಅಂತ. ನಮಸ್ತೆ ಮಾ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಶಿವಮೊಗ್ಗದಿಂದ ಮಾತಾಡ್ತಿರೋದು. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ? ಏನ್ ಪ್ರಶ್ನೆ ಇತ್ತು? ನಮ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಹೇಳಿ ಸುಮಿತ್ರಾ ಅವರೇ, ಏನ್ ವಿಚಾರ ಕೇಳ್ಬೇಕಿತ್ತು? ನಮ್ ಬಗ್ಗೆನೇ ಕೇಳ್ಬೇಕಾಯ್ತು. ಏನು ನಿಮ್ ಬಗ್ಗೆ ಏನ್ ಪ್ರಶ್ನೆ? ಮನೆ ಕಡೆ ಇದು ಕಡೆ ಕೇಳ್ಬೇಕಿತ್ತು ಮೇಡಮ್. ಮನೆ ಕಡೆ ಏನಾದ್ರು ಸಮಸ್ಯೆ ಅನುಭವಿಸ್ತಾ ಇದ್ದೀರಾ? ಅನ್ಬೋಸ್ತಾರೆ ಮೇಡಮ್. ಎಲ್ಲ ತೊಂದ್ರೆ ಕೊಟ್ಟಿದ್ದಾರೆ. ಎಲ್ಲ ಅಣ್ಣ ತಮ್ಮಗಳು ಎಲ್ಲ ತೊಂದ್ರೆ ಕೊಡ್ತಾ ಇದಾರೆ. ಅಣ್ಣ ತಮ್ಮಗಳ ಕಡೆಯಿಂದ ಸಣ್ಣವ ದೊಡ್ಡವ ಮಕ್ಕಳೆಲ್ಲ ಟಾರ್ಚರ್ ಕೊಡ್ತಾರೆ. ಯಾರು ನಮಗೆ ಇದು ಮಾಡ್ತಾ ಇಲ್ಲ. ಓಕೆ, ನೋಡೋಣ. ಎಲ್ಲ ಹಣಕ್ಕಾಗೆ ನಡೀತಾ ಇದೆ. ಎಲ್ಲ ತೊಂದರೆಗಳು ಹಣಕ್ಕಾಗಿ, ಆಸ್ತಿಗಾಗಿ. ಕರೆಕ್ಟಾ? ಸ್ವಲ್ಪ ಸಮಸ್ಯೆ ಕಾಣಿಸ್ತಾ ಇದೆ. ನಿಮಗೆ ತುಂಬ ಬರ್ಡನ್ ಮಾಡ್ತಾ ಇದ್ದಾರೆ, ಕಿರಿಕಿರಿ ಮಾಡ್ತಾ ಇರೋದು ಎಲ್ಲ ಗೊತ್ತಾಗ್ತಿದೆ. ಯಾರಾದರೂ ಹೆಣ್ಮಗಳು ನಿಮ್ಮ ಮನೇಲಿ ದೊಡ್ಡವರು ಕೂತು ಮಾತಾಡಿ ಸಮಸ್ಯೆ ಹರಿಸೋಂಥವ್ರು ಯಾರಾದರೂ ಇದ್ದಾರಾ? ಯಾರು ಇಲ್ಲ ಮೇಡಮ್. ನಾನೇ ನಾನೇ ಒಬ್ಳು. ಆದ್ರೆ ನಮ್ಮ ಸಣ್ಣಗಳು ದೊಡ್ಡಗಳು ದುಡ್ಡು ಇಸ್ಕೊಂಡ್ರೆ ಕೊಡ್ತಾ ಇಲ್ಲ ಮೇಡಮ್. ಏನ್ ಮೇಡಮ್? ಓಕೆ, ಒಂದು ಸ್ವಲ್ಪ ವಿಷ್ಣುವಿಗೆ ಸಂಬಂಧಿಸಿದಂಥ ವಿಷ್ಣುವಿನ ಆರಾಧನೆಯನ್ನು ಮಾಡ್ಕೊಳ್ಳಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಹುಣ್ಣಿಮೆಗಳಲ್ಲಿ, ಪ್ರತಿ ತಿಂಗಳು ಹುಣ್ಣಿಮೆ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಮನೆಯಲ್ಲೇ ಸಿಂಪಲ್ ಆಗಿ ನೀವೇ ಒಂದು ಸಣ್ಣ ಪ್ರಸಾದ ಮಾಡಿ ಸತ್ಯನಾರಾಯಣ ಸ್ವಾಮಿ ಫೋಟೋ ಇಟ್ಟು ಪೂಜೆ ಮಾಡಿದ್ರು ಸಾಕು. 5 ವಾರ ಮಾಡಿ ಅವ್ರು ಇರುವಂಥ ಹಣಕಾಸಿನ ಸಮಸ್ಯೆ ಬಗೆಹರಿಯೋದಕ್ಕೆ ಚಾನ್ಸ್ ಇರುತ್ತೆ. ಆಮೇಲೆ ಈ ಸಂಬಂಧಗಳು ಏನು ತೊಂದರೆ ಕೊಡ್ತಾ ಇದೆಯಲ್ಲ ನಿಮಗೆ, ಇವು ಕೂಡ ಸರಿ ಹೋಗೋದಕ್ಕೆ ಅವಕಾಶ ಇದೆ. ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಮೇಡಮ್, ಸುಜಾತ ಅಂತ. ನಮಸ್ತೆ ಸುಜಾತ ಅವರೇ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಾ? ಹಾ ಮೇಡಮ್, ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ಮೇಡಮ್, ನಾನು ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ್ ವಿಚಾರವಾಗಿ. ಸರಿ, ಮೇಡಮ್ ಇದ್ದಾರೆ ಮಾ, ಮಾತನಾಡಿ. ನಮಸ್ತೆ. ಮಗನ ಹೆಸರು ಏನಮ್ಮ? ಮೇಡಮ್, ನಿಖಿಲ್ ಅಂತ. ನಿಖಿಲ್ ಅಂತ. ಏನ್ ಮಾಡ್ತಾರೆ ನಿಖಿಲ್ ಅವರು? ಮೇಡಮ್, ಇವಾಗ ಸೆಕೆಂಡ್ ಇಯರ್ ಬಿಟೆಕ್ ಮಾಡ್ತಾ ಇದ್ದಾರೆ ಮೇಡಮ್. ಬಿಟೆಕ್ ಮಾಡ್ತಿದ್ದಾರೆ. ಯಾವ ಸಬ್ಜೆಕ್ಟ್ ಅಲ್ಲಿ? ಎಂಬೆಡೆಡ್ ಅಂಡ್ VLSI. ಎಂಬೆಡೆಡ್ ಸಿಸ್ಟಮ್ಸ್. ಓಕೆ, ನೋಡೋಣ. ನಿಖಿಲ್ ಅಲ್ವಾ ಹೆಸರು? ಹೌದು ಮೇಡಮ್. ನೋಡೋಣ. ಅವ್ರ ಎಜುಕೇಶನ್ ಬಗ್ಗೆ ಅಲ್ವಾ? ಹೌದು ಮೇಡಮ್, ಎಜುಕೇಶನ್ ದೇವ್ರ ನೆನ್ಪು ಮಾಡ್ಕೊಳ್ಳಿ. ಎಜುಕೇಶನ್ ಬಗ್ಗೆ ಹೇಳ್ತೇನೆ ನೋಡಿ. ಪಾಸಿಟಿವ್ ಆದಂತ ಗಾಡ್ ಚೆನ್ನಾಗಿ ಮಾಡ್ತಾ ಇದಾರಲ್ಲ. ಮಾಡ್ತಿದ್ದಾರೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಸಮಸ್ಯೆ ಕಾಣಿಸ್ತಾ ಇಲ್ಲ. ಎಲ್ಲ ಕಡೆ ಸಕ್ಸಸ್ ಕಾಣಿಸ್ತಾ ಇದೆ. ಸೊ ಎಜುಕೇಶನ್ ಚೆನ್ನಾಗಿ ಮುಗಿಸ್ತಾರೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಕೊಡೋದಕ್ಕೆ ಹೇಳಿ. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಏರುಪೇರುಗಳಾಗೋದಕ್ಕೆ ಸಮಸ್ಯೆ ಇದೆ. ಸ್ವಲ್ಪ ತಲೆನೋವು, ಕಣ್ಣಿಗೆ ಸಂಬಂಧಿಸಿದ ತೊಂದರೆ ಆ ಥರದ್ದು ಏನಾದರೂ ಅನುಭವಿಸ್ತಾರಾ?
ಹಾ ಇಲ್ಲ ಮೇಡಮ್ ಆ ಥರ ಎಲ್ಲ ಏನಿಲ್ಲ. ಸರಿ, ಏನು ತೊಂದರೆ ಇಲ್ಲ ಬಿಡಿ. ಹಾಗಿದ್ರೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ವಹಿಸ್ಲಿ ಅಷ್ಟೇನೆ. ಮೇಜರ್ ಇಶ್ಯೂಸ್ ಏನು ಕಾಣಿಸ್ತಾ ಇಲ್ಲಮ್ಮ. ಓಕೆ, ಚೆನ್ನಾಗಿದೆ. ಓಕೆ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮೇಡಮ್ ಮತ್ತೊಬ್ರು ಕಾಲರ್ ಇದ್ದಾರೆ, ರೂಪಾ ಅಂತ. ನಮಸ್ತೆ ರೂಪಾ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಓಕೆ ರೂಪಾ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನನ್ನ ಮಗನ ಬಗ್ಗೆ ಕೇಳಿ. ಮಗನ ವಿಚಾರವಾಗಿ. ಸರಿ, ಪ್ರಶ್ನೆ ಕೇಳಿ, ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ತೆ ರೂಪಾ ಅವರೇ. ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಮಗನ ಹೆಸರೇನು? ಚಂದ್ರಶೇಖರ. ಚಂದ್ರಶೇಖರ್ ಅವರ ಎಜುಕೇಶನ್ ವಿಚಾರನಾ? ಹೌದು ಮೇಡಮ್, 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ನೋಡೋಣ ಇರಿ. 10th ಸ್ಟ್ಯಾಂಡರ್ಡಾ? ಹೌದು ಮೇಡಮ್. ಹಾ, ನೋಡೋಣ. ಎಲ್ಲಿ ನಿಮ್ಮ ಜೊತೆಗೆ ಓದ್ತಾ ಇದ್ದಾನ, ದೂರ ಇದ್ದಾನಾ? ನಮ್ಮ ಜೊತೆನೇ ಇದ್ದಾನೆ. ಎಜುಕೇಷನ್ಗೆ ಪಾಸಿಟಿವ್ ಆದಂಥ ಕಾರ್ಡ ಬರ್ತಾ ಇದೆ. ಇವಾಗ ಏನಾದರೂ ಪ್ರೆಸೆಂಟ್ ಕಂಡೀಷನಲ್ಲಿ ಸ್ವಲ್ಪ ಸಮಸ್ಯೆ ಇದ್ದರೂ ಕೂಡ ಎಕ್ಸಾಮ್ ಟೈಮಿಗೆ ರೆಡಿ ಆಗ್ತಾನಮ್ಮ, ಚೆನ್ನಾಗಿ ರೆಡಿ ಆಗ್ತಾನೆ. ಸ್ಕೂಲ್ನಲ್ಲಿ ಎಲ್ಲರೂ ಸಪೋರ್ಟಿವ್ ಆಗಿ ಎಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ. SSLC ಚೆನ್ನಾಗಿ ಮಾಡ್ತಾನೆ, ಏನು ತೊಂದರೆ ಇಲ್ಲ. ಎಷ್ಟು ಪರ್ಸೆಂಟೇಜ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? 85ಗೆ. ಓಕೆ, ನೋಡೋಣ. ನೀವು ಅಂದ್ಕೊಂಡಂಥ ಪರ್ಸೆಂಟೇಜ್ ಬರುತ್ತಾ ಅಂದರೆ ನೋಡಿ, ಬರುತ್ತೆ ಅಂತ ತೋರಿಸ್ತಾ ಇದೆ. ನೀವು ಅಂದುಕೊಂಡಂಥ ಪರ್ಸೆಂಟೇಜ್ ಬರೋದಕ್ಕೆ ಚಾನ್ಸಸ್ ಇದೆ. ಎಫರ್ಟ್ ಹಾಕಿ ಓದಲಿ, ಸ್ಕೂಲ್ನಲ್ಲಿ ಸಪೋರ್ಟ್ ತೊಗೊಂಡು ಚೆನ್ನಾಗಿ ಮಾಡಲಿ, ಖಂಡಿತ ಮಾಡ್ತಾನೆ, ಏನು ತೊಂದರೆ ಇಲ್ಲಮ್ಮ. ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕೆ. ಮೇಡಮ್ ಮತ್ತೊಬ್ರು ಕಾಲರ್ ಇಂದಿರಾ ಅಂತ. ನಮಸ್ತೆ. ಹಲೋ, ನಮಸ್ಕಾರ ಅಮ್ಮ, ಮಾತಾಡಿ. ಮೇಡಮ್, ನಾವು ಇಂದ್ರ ಅಂದ್ಬಿಟ್ಟು ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ನನ್ನ ಮಗಳ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು ಮೇಡಮ್. ಓಕೆ, ಮಗಳ ವಿಚಾರವಾಗಿ ಕೇಳ್ತಾ ಇದ್ದೀರಿ, ಮೇಡಮ್ ಇದ್ದಾರೆ, ಮಾತನಾಡಿ ಮಾ. ನಮಸ್ಕಾರ ಇಂದ್ರ ಅವರೇ. ನಮಸ್ಕಾರ ಮೇಡಮ್. ಏನ್ ಮಾಡ್ತಾಳೆ ಮಗಳು? ಮಗಳು BBA ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿದ್ಲು ಮೇಡಮ್. ಅವ್ಳಿಗೆ ಎಲ್ಲರೂ ಜಾಬ್ ಸಿಗ್ತಾ ಇಲ್ಲ, ಅದೊಂದು ವರಿ ಆಗ್ಬಿಟ್ಟಿದೆ. ಓಕೆ, ಡಿಜಿಟಲ್ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಇದ್ದಾರಾ? ಹೌದು ಮೇಡಮ್. ಏನು ಮಗಳ ಹೆಸರು ಹೇಳಿದ್ರಿ? ಲಿಖಿತಾ ಶ್ರೀ ಅಂತ ಮೇಡಮ್. ಲಿಖಿತಾ ಶ್ರೀ. ನೋಡೋಣ ಹೇಗಿದೆ ಅವ್ರದ್ದು ಫ್ಯೂಚರು. ಡೇಟ್ ಆಫ್ ಬರ್ತ್ ಹೇಳ್ಬೇಕಾ ಮೇಡಮ್? ಹೇಳಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ. ಮೇಡಮ್ 18/3/2002 ಮೇಡಮ್. ಸೋಮವಾರ 11:00 ಓಕೆ. ನಿಮ್ಮ ಇಷ್ಟ ದೈವವನ್ನ ನೆನ್ಪು ಮಾಡ್ಕೊಳ್ಳಿ. ನಾನು ಕಾರ್ಡ್ ತೆಗಿತೀನಿ. ಅವರ ಪ್ರೊಫೆಷನ್ ಹೇಗಿದೆ ಅಂತ ನೋಡೋದಕ್ಕೆ ನೋಡಿ, 2 ಕಾರ್ಡ್ ಬಂತು. ಸ್ಟ್ರಗಲ್ ಕಾಣಿಸ್ತಾ ಇದೆ ಅಲ್ಲಮ್ಮ. ಸೊ ಈ ಉದ್ಯೋಗಕ್ಕೆ ಸಂಬಂಧಿಸಿದಂಗೆ ಸ್ಟ್ರಗಲ್ ಕಾರ್ಡೇ ಬರ್ತಾ ಇದೆ. 2 ಕಾರ್ಡ್ಗಳು ಸ್ವಲ್ಪ ಕಷ್ಟದ ಕಾರ್ಡ್ಗಳೇ ಬರ್ತಾ ಇದೆ. ಇಂಟರ್ವ್ಯೂಗಳಿಗೆ ಹೋಗ್ತಾ ಇದ್ದಾರೆ, ಫೇಲ್ಯೂರ್ ಆಗೋದು ಅಥವಾ ಬರೋವಂಥದ್ದು ಯಾವುದು ಸಕ್ಸಸ್ ಆಗ್ತಿಲ್ಲ ಅನ್ನೋ ಥರದ್ದು ಕಾಣಿಸ್ತಿದೆ. ಇನ್ನು 2 ತಿಂಗಳು ಸ್ವಲ್ಪ ಟಫ್ ಸಿಚುವೇಶನ್ ಇದೆ ಅಮ್ಮ. ಅದಾದ ನಂತರ ಖಂಡಿತ ಜಾಬ್ ಸಿಗತ್ತೆ. ಓಕೆ ಮಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಮೇಡಮ್ ಮತ್ತೊಬ್ರು ಕಾಲರ್ ಇದ್ದಾರೆ, ಮಧು ಅಂತ. ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಮಗಳ ವಿಚಾರವಾಗಿ ಕೇಳ್ತಾ ಇದ್ದೀರಿ, ಪ್ರಶ್ನೆ ಕೇಳಿ, ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ತೆ ಸರ್. ಮೇಡಮ್ ಮಗಳು ಯಾವ ಕ್ಲಾಸ್ ಓದ್ತಿರೋದು? SSLC ಮೇಡಮ್, ಈ ವರ್ಷ SSLC. ಓಕೆ, SSLC ಓದ್ತಾ ಇರೋಂಥದ್ದು. ನೋಡೋಣ ಏನು ಹೇಳತ್ತೆ ಕಾರ್ಡು. ಮಗಳ ಹೆಸರೇನು? ನವ್ಯ ಎಂ ಅಂತ ಮೇಡಮ್. ಕೇಳಿಸ್ಲಿಲ್ಲ ಸರ್. ನವ್ಯ ಎಂ. ನವ್ಯ ಎಂ ಅವರು SSLC ಓದ್ತಿದ್ದಾರೆ. ಅವರ ಬಗ್ಗೆ ಒಂದು ಕಾರ್ಡ್ ತೆಗಿಯೋಣ. ನಿಮ್ಮ ಇಷ್ಟ ದೈವವನ್ನು ನೆನ್ಪು ಮಾಡ್ಕೊಳ್ಳಿ. ಬರ್ಡನ್ ಜಾಸ್ತಿ ಆಗ್ತಾ ಇದೆ ಅವಳಿಗೆ. ಟ್ಯೂಷನ್ಗೆಲ್ಲ ಹಾಕಿ ಅಲ್ಲಾಡಕ್ಕಾಗದೇ ಇರೋಂಥ ಸಿಚುವೇಶನ್ ಮಾಡಿದ್ದೀರಾ ಹೇಗೆ? ಇಲ್ಲ ಮೇಡಮ್, ಟ್ಯೂಷನ್ಗೆ ಹಾಕಿಲ್ಲ ಮೇಡಮ್, ಮನೆಯಲ್ಲೇ ಓದ್ತಾ ಇದ್ದಾಳೆ. ಬಟ್ ಸ್ಟ್ರೆಸ್ ತಗೋತಾ ಇದ್ದಾಳೆ ತುಂಬ ಅವಳು. ಹಾಂ ಮೇಡಮ್. ಅವಳಿಗೆ ನಿಭಾಯಿಸೋದಕ್ಕೆ ಕಷ್ಟ ಆಗ್ತಾ ಇದೆ, ತುಂಬ ಸಫರ್ ಮಾಡ್ತಿದ್ದಾಳೆ ಅನಿಸ್ತಿದೆ. ಹೇಗೆ ಬರ್ತಾ ಇದೆ ಈಗ ಮಾರ್ಕ್ಸ್ ಎಲ್ಲ, ಪರ್ಸೆಂಟೇಜ್ ಎಲ್ಲ ಹೇಗಿದೆ? ಚೆನ್ನಾಗಿದೆ ಮೇಡಮ್, ಈಗೆಲ್ಲ ಚೆನ್ನಾಗಿ ಓದ್ತಿದ್ದಾಳೆ. ಬಟ್ ಅವಳು ತುಂಬ ಸ್ಟ್ರೆಸ್ ತಗೋತಾ ಇದ್ದಾಳ ಮನಸ್ಸಿಗೆ. ಹಾಂ ಮೇಡಮ್, ಹೌದು ಮೇಡಮ್, ಹೌದು. ನೋಡೋಣ, ಅನ್ಕೊಂಡಿರೋ ಅಂಥ ಪರ್ಸೆಂಟೇಜ್ ಬರುತ್ತಾ ಅಂದರೆ ಖಂಡಿತ ಬರುತ್ತೆ ಅನ್ನೋ ಕಾರ್ಡ್ ಬರುತ್ತೆ. ಅವಳು ಅಂದ್ಕೊಂಡಿರೋ ಅಂಥ ಪರ್ಸೆಂಟೇಜ್ ಅಂತೂ ಬರುತ್ತೆ. ಬಟ್ ತುಂಬ ಸ್ಟ್ರೆಸ್ ಆಗ್ತಾ ಇದೆ. ಸ್ವಲ್ಪ ಫ್ರೀ ಆಗಿದ್ದು ನೆಮ್ಮದಿಯಾಗಿ ಫಸ್ಟು ಒಂದು ಸ್ವಲ್ಪ ಮೆಡಿಟೇಷನ್ ಅದು ಮಾಡ್ಕೊಳಕ್ಕೆ ಹೇಳಿ. ಕ್ಯಾಂಡಲ್ ಮೆಡಿಟೇಷನ್ ಅಂತ ಮಾಡ್ತಾರೆ. ಅಂದರೆ ಒಂದು ಕ್ಯಾಂಡಲ್ ಇಟ್ಕೊಂಡು ಒಂದು 2 ನಿಮಿಷ ನೋಡ್ತಾ ಕೂತ್ಕೊಳ್ಳೋಕೆ ಹೇಳಿ. ಇದನ್ನು ಆ ದೀಪದ ಒಂದು ಬೆಳಕೇನಿರುತ್ತೆ ಕತ್ಲು ಮಾಡಿಕೊಂಡು ಕತ್ಲಿನ ರೂಮಲ್ಲಿ ಕ್ಯಾಂಡಲ್ ಮೆಡಿಟೇಷನ್ ಅಂತ ಬರುತ್ತೆ. ನೀವು ನನ್ನ ಭೇಟಿ ಮಾಡಿದರೆ ನಾನು ನಿಮಗೆ ಗೈಡ್ ಮಾಡ್ತೀನಿ. ಸ್ವಲ್ಪ ಮೆಡಿಟೇಷನ್ ಮಾಡಿ ಮನಸ್ಸನ್ನು ಕಾಮ್ ಮಾಡ್ಕೊಳ್ಳಿ. ತುಂಬ ಬರ್ಡನ್ ತಗೋತಾ ಇದ್ದಾಳೆ ಅವಳು. ಅದನ್ನು ಕಡಿಮೆ ಮಾಡಿಕೊಂಡ್ರೆ ಖಂಡಿತ ಚೆನ್ನಾಗಿ ಮಾಡ್ತಾಳೆ ಸರ್. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಮೇಡಮ್ ಮತ್ತೊಬ್ರು ಕಾಲರ್ ಇದ್ದಾರೆ, ಚೇತನ್ ಅಂತ. ನಮಸ್ತೆ ಚೇತನ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಾಂ ಮೇಡಮ್. ಹಾಂ, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಶಿವಮೊಗ್ಗದಿಂದ ಮೇಡಮ್. ಶಿವಮೊಗ್ಗದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಬಗ್ಗೆನೇ ಮೇಡಮ್. ಓಕೆ, ಮೇಡಮ್ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ ಸರ್, ಮಾತನಾಡಿ. ಚೇತನ್ ಅವರೇ ನಮಸ್ಕಾರ.
ನಮಸ್ಕಾರ ಮೇಡಮ್. ಯಾರ ವಿಚಾರ ನಿಮ್ಮ ಬಗ್ಗೆನೇ ಕೇಳಬೇಕಿತ್ತಾ? ಹಾಂ ಮೇಡಮ್. ಏನು ಮಾಡ್ತಿದ್ದೀರಾ ಚೇತನ್ ಅವರೇ? ನಾವು ಪೇಂಟಿಂಗ್ ಕೆಲಸ ಮೇಡಮ್. ಕೇಳಿಸ್ತಾ ಇಲ್ಲ? ಪೇಂಟಿಂಗ್ ಕೆಲಸ ಮೇಡಮ್. ಪೇಂಟಿಂಗ್ ವರ್ಕ್. ಓಕೆ ಓಕೆ ಓಕೆ, ಸರಿ. ಏನು ಕೇಳಬೇಕಿತ್ತು ಸರ್? ಅದೇ ಮೇಡಮ್ ಒಂಚೂರು ಈಗ ಭಾರಿ ತೊಂದರೆ ಇದೆ, ಹಾಂ. ಅದಕ್ಕೋಸ್ಕರ ಮೇಡಮ್. ಹಣಕಾಸಿನ ತೊಂದರೆನಾ? ಹೌದು ಮೇಡಮ್, ಭಾರಿ ಸಮಸ್ಯೆ ಇದೆ. ಸಮಸ್ಯೆ ಕಾಣಿಸ್ತಾ ಇದೆ ನೋಡಿ. ಸಮಸ್ಯೆಯ ಕಾರ್ಡ್ ಕ್ಲಿಯರ್ ಆಗಿ ಬಂದಿದೆ ಹೊರಗಡೆ. ಸೊ 9 ಆಫ್ ಸ್ವಾರ್ಡ್ಸ್ ಅನ್ನೋವಂಥದ್ದು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಇನ್ನೊಂದು 7-8 ತಿಂಗಳಲ್ಲಿ ಸಮಸ್ಯೆ ಬಗೆಹರಿಯುತ್ತೆ. ನಿಮ್ಮ ಕೆಲಸ ಏನು ಮಾಡ್ತಿದ್ದೀರಾ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ. ಸ್ವಲ್ಪ ಬೇರೆ ಏನಾದರೂ ಕೆಲಸ ಸ್ಟಾರ್ಟ್ ಮಾಡೋ ಐಡಿಯಾದಲ್ಲಿದ್ದೀರಾ? ಹೌದು ಮೇಡಮ್, ಆಟೋ ತಗೋಬೇಕು ಅಂತ ಇದ್ದೀನಿ. ಹಾಂ. ಸದ್ಯಕ್ಕೆ ಬೇಡ ಸರ್, 9 ತಿಂಗಳು ಹೋಲ್ಡ್ ಮಾಡಿ ಅದನ್ನು. ಇಷ್ಟು ಬೇಗ ನೀವು ಆ ಡಿಸಿಷನ್ ತೊಗೋಬೇಡಿ. ಮತ್ತು ಹಣಕಾಸಿನ ವಿಚಾರದಲ್ಲಿ ನೀವು ಹಿಂದೆ ತುಂಬ ತಪ್ಪುಗಳು ಮಾಡಿಬಿಟ್ಟಿದ್ದೀರಾ. ಆ ತಪ್ಪನ್ನು ಸರಿ ಮಾಡಿಕೊಂಡು ಸ್ವಲ್ಪ ದುಡ್ಡನ್ನು ಸರಿಯಾಗಿ ಗೌರವಿಸ್ಬೇಕು. ಫಸ್ಟ್ ನಾವು ಹಣವನ್ನು ಗೌರವಿಸೋದು ಕಳಿಸಿದ್ರೆ ಮಾತ್ರ ಕಣ್ಣಿಗೆ ಕಂಡಿದ್ದೆಲ್ಲ ತೊಗೊಳ್ಳೋದು, ಇದೆ ಅಂತ ಹೇಳ್ಬಿಟ್ಟು ಹೆಂಗಂದ್ರಂಗೆ ಖರ್ಚು ಮಾಡೋದು ಇದು ಅಲ್ಲ. ಸೊ ಇದು ನಮಗೆ ಅವಶ್ಯಕತೆ ಇದೆಯಾ, ಎಲ್ಲಿ ಖರ್ಚು ಮಾಡ್ತಿದ್ದೀವಿ, ಯಾರಿಗೆ ಕೊಡ್ತಾ ಇದ್ದೀವಿ, ಇಸ್ಕೊತಾ ಇರುವಂಥ ಪರ್ಸನ್ ಸರಿಯಾಗಿದ್ದಾರಾ, ಇದನ್ನು ಯೋಚನೆ ಮಾಡಿ ಹಣವನ್ನು ಖರ್ಚು ಮಾಡಿದಾಗ ನಿಮಗೆ ಖಂಡಿತ ಅದರಿಂದ ವಾಪಸ್ ಬಂದೇ ಬರುತ್ತೆ. ಗೋಲ್ಡನ್ ಪೈರೇಟ್ ಅಥವಾ ಗೋಲ್ಡನ್ ಹೆಮಟೈಟ್ ಅನ್ನುವಂಥ ಕ್ರಿಸ್ಟಲ್ ಸಿಗುತ್ತೆ ಸರ್. ಅದನ್ನು ಧಾರಣೆ ಮಾಡೋದ್ರಿಂದ ಇರುವಂಥ ಸಮಸ್ಯೆ 99% ದೂರ ಆಗಿರುವಂಥ ಎಕ್ಸಾಂಪಲ್ಸ್ ಇದೆ ನಮ್ಮ ಹತ್ರ. ಸೊ ಆ ಕ್ರಿಸ್ಟಲ್ ಬ್ರೇಸ್ಲೆಟ್ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಯಲ್ ಮಾಡಿ ನೀವು ತಗೋಬೋದು. ಸೊ ಅದನ್ನು ಒಂದು ಪರಿಹಾರವಾಗಿ ನಾನು ನಿಮಗೆ ಸೂಚಿಸ್ಬೋದು, ಹಣಕಾಸಿನ ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ಳೋದಕ್ಕೆ. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮೇಡಮ್, ಬೆಂಗಳೂರಿಂದ ಮತ್ತೊಬ್ರು ಕಾಲರ್ ನಿಖಿಲ್ ಅಂತ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ಸರ್ ಮೇಡಮ್, ನನ್ನ ತಮ್ಮನ ಬಗ್ಗೆ ಹೇಮಂತ್ ಅಂತ. ಓಕೆ, ಅವ್ರ ವಿಚಾರ. ಅವನಿಗೆ ಫಸ್ಟ್ PUC PCMB ಕಾಂಬಿನೇಷನ್ ಓದ್ತಿದ್ದಾನೆ ಮೇಡಮ್. ಅವನ ಎಜುಕೇಶನ್ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ಮೇಡಮ್ ಇದ್ದಾರೆ ಸರ್, ಮಾತನಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ತಮ್ಮನ ಬಗ್ಗೆ ಇಷ್ಟೆಲ್ಲ ಕಾಳಜಿ ಮಾಡ್ತಿದ್ದೀರಾ, ತುಂಬಾ ಸಂತೋಷ. ಏನ್ ನಿಮ್ಮ ಹೆಸರು? ಮ್ಯಾಮ್, ನಮ್ಮ ಹೆಸರು ನಿಖಿಲ್ ಅಂತ ಮ್ಯಾಮ್. ನಿಖಿಲ್ ಅಂತ. ತಮ್ಮನ ಹೆಸರು ಏನ್ ಹೇಳಿದ್ರಿ? ತಮ್ಮನ ಹೆಸರು ಹೇಮಂತ್ ಅಂತ. ಓಕೆ, PCMB ತಗೊಂಡಿದ್ದಾರಾ? ಹಾ ಮ್ಯಾಮ್, ಈಗ ಫಸ್ಟ್ PUC ನಾ. ಹೇಗೆ ಓದ್ತಾ ಇದ್ದಾರೆ? ಅವನು ಓಕೆ ಮ್ಯಾಮ್, ಚೆನ್ನಾಗಿ ಓದ್ತಿದ್ದಾನೆ. ಲೈಕ್ ಅದೇ ಎಜುಕೇಶನ್ ಮುಂದೆ ಹೆಂಗೆ ಫ್ಯೂಚರ್ ಅಂತ ಕೇಳೋಕೆ ಮಾಡ್ಕೊಳ್ಳಿ. ನಾನು ಒಂದು ಕಾರ್ಡ್ ತೆಗಿತೀನಿ, ಎಕ್ಸಾಮ್ ಹೆಂಗಿದೆ ಅವನದು, ಹೆಂಗಿದೆ ಫ್ಯೂಚರ್ ಅಂತ ನೋಡಿ. ಸೂಪರ್ ಆಗಿರೋ ಕಾರ್ಡ್ ಬಂದಿದೆ, ಪಾಸಿಟಿವ್ ಆದಂಥ ಕಾರ್ಡ್. ಇದು ಪೇಜ್ ಆಫ್ ವಾಂಡ್ಸ್ ಅನ್ನುವಂಥ ಕಾರ್ಡು, ಲಾಂಗ್ ಟೈಮ್ ಕಾರ್ಡ್. ಇದು ತುಂಬ ಚೆನ್ನಾಗಿ ಎಕ್ಸೆಲ್ ಮಾಡ್ತಾನೆ, ಸೂಪರ್ ಆಗಿರೋ ಕಾರ್ಡ್. ಇನ್ನೊಂದು ಕೂಡ 2 ಕಾರ್ಡ್ ಬಂತು, 3 ಆಫ್ ಕಪ್ಸ್. ಸೆಲೆಬ್ರೇಷನ್ ಕಾಣಿಸ್ತಾ ಇದೆ. ಬಟ್ ಏನು ಅಂದರೆ ಅವ್ನು ಮಾಡೋವಂಥ ತಪ್ಪು ಈ ಪಾರ್ಟಿಗಳನ್ನ ಮಾಡೋದು, ಸೆಲೆಬ್ರೇಷನ್ ಕಡೆಗೆ ಹೋಗ್ಬಿಡೋದು, ಇದನ್ನು ಮಾಡಬಾರ್ದು. ಇದು ಓದೋ ವಯಸ್ಸಾಗಿರೋದ್ರಿಂದ ಓದೋದ್ರ ಕಡೆ ಗಮನ ಕೊಡೋದಕ್ಕೆ ಹೇಳಿ. ಅಪಾರ್ಟ್ ಫ್ರಮ್ ದಸ್ ತುಂಬ ಚೆನ್ನಾಗಿದೆ. ಬೇಕಾದರೆ ಅವ್ರು ಯಾವ ಫೀಲ್ಡಲ್ಲಿ ಮುಂದುವರಿಬಹುದು, ಯಾವ ಕೋರ್ಸ್ನ ತೊಗೊಂಡ್ರೆ ಚೆನ್ನಾಗಾಗುತ್ತೆ ಅನ್ನೋದಕ್ಕೆ ಡೀಟೇಲ್ ಹಾರೋಸ್ಕೋಪ್ ರೀಡಿಂಗ್ನ ಮಾಡಿಸ್ಕೊಳ್ಬೋದು. ನನ್ನ ಪರ್ಸ್ನಲ್ ಭೇಟಿ ಮಾಡ್ಕೊಳ್ಳಿ ಅದನ್ನು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಮೇಡಮ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ರಮಾ ಅಂತ. ನಮಸ್ತೆ ರಮಾ ಅವರೇ. ನನ್ನ ಧ್ವನಿ ಕೇಳ್ತಾ ಇದೆಯಮ್ಮ? ನಮಸ್ಕಾರ. ನಮಸ್ತೆ. ಹಾ ರಮಾ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಸರಿ, ಮೇಡಮ್ ಇದ್ದಾರೆ, ಮಾತನಾಡಿ. ಓಕೆ. ನಮಸ್ಕಾರ. ನಮಸ್ತೆ ರಮಾ ಅವರೇ. ಯಾವ ವಿಚಾರ ಕೇಳಬೇಕಿತ್ತು ರಮಾ ಅವರೇ? ನನ್ನ ಮಗನ ಬಗ್ಗೆ ಎಜುಕೇಶನ್ ಮತ್ತೆ ಉದ್ಯೋಗ ಎರಡನ್ನೂ ಕೇಳಬೇಕಿತ್ತು. ಏನ್ ಮಾಡ್ತಾ ಇದ್ದಾರೆ ಮಗ? MCA ಮಾಡ್ತಾ ಇದ್ದಾನೆ. MCA ಮಾಡ್ತಾ ಇದ್ದಾರೆ. ನೋಡೋಣ ಅಮ್ಮ, ಖಂಡಿತ ಅವರ ಎಜುಕೇಷನ್ ಹೆಂಗಿದೆ, ಅವರ ಒಂದು ಇದು ಪ್ರೊಫೆಷನ್ ಹೆಂಗಿದೆ ಅಂಥೇಳಿ. ಎಜುಕೇಷನ್ನು ಸ್ವಲ್ಪ ಕಷ್ಟಪಟ್ಟು ಏನಾದರೂ ಮಾಡೋಕ್ಕೆ ಶುರು ಮಾಡಿದ್ರಾ? ಅಂದರೆ ಇದು ಬೇಡ ಬೇಕು ಅಂತ ಕನ್ಫ್ಯೂಷನ್ ಮಾಡಿಕೊಂಡು ಇನ್ನೇನಾದರೂ ಬೇರೆ ಮಾಡೋಣ ಅಂದು ಈ ಥರ ಎಲ್ಲ ಕನ್ಫ್ಯೂಷನ್ ಇತ್ತಾ? ಇಲ್ಲ, ಓದಬೇಕು ಅಂತಾನೆ ಓದ್ತಾ ಇದ್ದಾನೆ. ಹೌದಾ? ಸ್ವಲ್ಪ ಸ್ಟ್ರಗಲ್ಸ್ ಕಾಣಿಸ್ತಾ ಇದೆ, ಸ್ವಲ್ಪ ಎಫರ್ಟ್ ಜಾಸ್ತಿ ಕಾಣಿಸ್ತಾ ಇದೆ ಮಾಡುವಂಥ ಕೆಲಸದಲ್ಲಿ. ಬಟ್ ಉದ್ಯೋಗದಲ್ಲಿ ಚೆನ್ನಾಗಿ ಆಗ್ತಾರಮ್ಮ, ಏನು ತೊಂದರೆ ಇಲ್ಲ. ಎಜುಕೇಷನ್ ಒಂದು ಇವ್ರು ಸರಿಯಾಗಿ ಮುಗಿಸ್ಕೊಂಡ್ಬಿಟ್ರೆ ಉದ್ಯೋಗ ಚೆನ್ನಾಗಿ ಸಿಗುತ್ತೆ. ಸೊ ಯಾರಿಗಾದ್ರೂ ಟೀಚ್ ಮಾಡೋವಂಥ ಫೀಲ್ಡು ಅಥವಾ ಸಾಫ್ಟ್ವೇರ್ ಫೀಲ್ಡಲ್ಲಿ ಕೂಡ ಇವ್ರು ಎಂಟ್ರಿ ತೊಗೋಬೋದು. ಯಾಕೆಂದರೆ BCA ಮಾಡಿರೋದ್ರಿಂದ ಸಕ್ಸಸ್ಸು ಗ್ರೋತ್ ತೋರಿಸುವಂಥ ಕಾರ್ಡ್ ಇದು. ಸೊ ಇದು ಲಾಂಗ್ ಟೈಮ್ ಒಳ್ಳೆ ರಿಸಲ್ಟ್ನ ಕೊಡುವಂಥ ಕಾರ್ಡ್. ಸೊ ಹಾಗಾಗಿ ಒಳ್ಳೆ ಎಜುಕೇಷನ್ ಮುಗಿಸಿ ಚೆನ್ನಾಗಿ ಸೆಟ್ಲ್ ಆಗ್ತಾರೆ. ಎಜುಕೇಷನ್ ಮುಗ್ಸೋಕ್ಕೆ ಇವ್ರು ಎಫರ್ಟ್ ಜಾಸ್ತಿ ಹಾಕಬೇಕು. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಮೇಡಮ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಶಿವಮೊಗ್ಗದಿಂದ ಸಾಕಮ್ಮ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಎಷ್ಟು? ಓಕೆ, ಮಗನ ವಿಚಾರವಾಗಿ ಕೇಳ್ತಾ ಇದ್ದೀರಿ. ಮಗನ ಹೆಸರೇನಮ್ಮ? ಹೇಮಂತ್ ಅಂತ. ಓಕೆ, ಮೇಡಮ್ ಇದ್ದಾರೆಮ್ಮ, ಮಾತನಾಡಿ. ನಮಸ್ತೆ. ನಮಸ್ತೆ ಮೇಡಮ್. ಯಾವ ವಿಚಾರ ಕೇಳಬೇಕಿತ್ತು? ಮಗ ಹೇಮಂತ್ ಬಗ್ಗೆ ಕೇಳಬೇಕು.
ಮಗನ ಬಗ್ಗೆ ಏನಮ್ಮ, ಏನು ಪ್ರಶ್ನೆ ಏನು? ಅವನು 9ನೇ ಕ್ಲಾಸ್ 9ನೇ ಕ್ಲಾಸಲ್ಲಿದ್ದಾರಾ? ಎಜುಕೇಶನ್ ಹೆಂಗೆ ಅಂತ. ಎಜುಕೇಷನ್ ಹೆಂಗಿರುತ್ತೆ ಅಂತ ನೋಡೋಣಮ್ಮ. ಎಜುಕೇಷನ್ ಸ್ವಲ್ಪ ಅದೇ ಕನ್ಫ್ಯೂಷನಲ್ಲಿ ಇದ್ದಾರೆ. ಎಲ್ಲ ಆನ್ಸರ್ಸ್ನ ಕನ್ಫ್ಯೂಸ್ ಮಾಡ್ಕೊಂಡು ಅದಕ್ಕಿದು ಇದಕ್ಕದು ಬರೆದು ಬರೋ ಅಂಥದ್ದು ಆ ಥರದ್ದೆಲ್ಲ ಮಾಡ್ತಾರೆ. ಕನ್ಫ್ಯೂಷನ್ ಕಾರ್ಡೇ ತೋರಿಸ್ತಾ ಇದೆ. ಸ್ವಲ್ಪ ಎಫರ್ಟ್ ಹಾಕಿ ಓದಬೇಕಾಗತ್ತೆ. ಫೈನಲ್ಲಾಗಿ ಎಕ್ಸಾಮ್ ಬರೋ ಟೈಮಿಗೆ ಸ್ವಲ್ಪ ಇವರು ಸರಿಯಾಗಿ ಎಕ್ಸಾಮ್ನ ಕಂಪ್ಲೀಟ್ ಮಾಡ್ತಾರೆ. ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಆ ಎಜುಕೇಷನ್ಗೆ ಸಂಬಂಧಿಸಿದಂಗೆ ಅವ್ರ ಜಾತಕ ಒಂದ್ಸರಿ ಸರಿಯಾಗಿ ತೋರಿಸ್ಕೊಂಡು ಅವ್ನು ಯಾವ ಫೀಲ್ಡಲ್ಲಿ ಮುಂದೆ ಹೋಗ್ಬೋದು. ಅವನಿಗೆ ತುಂಬ ಬರ್ಡನ್ ಮಾಡಬಾರ್ದು. ನೀವಾದರೆ ಬರ್ಡನ್ ಮಾಡದೆ ನೀವು ಅವನು ಏನು ಓದ್ತಾನೋ, ಅವ್ನು ಏನು ಇಷ್ಟಪಡ್ತಾನೋ ಅದಕ್ಕೆ ಸೇರಿಸಿದ್ರೆ ಖಂಡಿತ ಅವನು ಚೆನ್ನಾಗಿ ಮಾಡ್ತಾನಮ್ಮ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳಮ್ಮ. ಮೇಡಮ್, ಮಕರ ರಾಶಿಯ ಬಗ್ಗೆ ನಾವು ಇನ್ನು ನೋಡಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ತನಕ ಕೂಡ ತಾವು ಧನುರಾಶಿ ಬಗ್ಗೆ ಕೂಡ ತಿಳಿಸಿಕೊಟ್ಟಿದ್ದೀರಾ. ಇನ್ನು ಮಕರ ರಾಶಿಗೆ ಬಂದರೆ ಹೇಗಿರುತ್ತೆ ಮಕರ ರಾಶಿಯವರಿಗೆ? ಮಕರ ರಾಶಿಯವರಿಗೆ ಶಿಸ್ತನ್ನ ತಗೊಳ್ಬೇಕು ಅಂತ ಹೇಳಿದೆ ನಾನು. ತುಂಬ ಶಿಸ್ತಿನ ಜೀವನವನ್ನು ನಡೆಸಬೇಕು. ಹಳೆಯ ಯೋಜನೆಗಳು ಮತ್ತೆ ಬರ್ತವೆ ಅಂತ. ಆಮೇಲೆ ತುಂಬಾ ಡಿಸಿಪ್ಲಿನ್ ಕೂಡ ಮಕರ ರಾಶಿಯವರು ರೂಢಿಸಿಕೊಳ್ಬೇಕು ಅಂತ. ಇನ್ನು ಕುಂಭ ರಾಶಿಗೆ ಅಂತ ಬಂದರೆ ಹೇಗಿರುತ್ತೆ ಮೇಡಮ್? ಕುಂಭ ರಾಶಿಯವರಿಗೆ ಅನ್ಎಕ್ಸ್ಪೆಕ್ಟೆಡ್ ಆದಂತಹ ವೆಚ್ಚಗಳು ಜಾಸ್ತಿ ಆಗ್ತವೆ. ಸೊ ಅದೇ ನಾನು ಹಣವನ್ನು ಗೌರವಿಸೋದ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಗೌರವದಿಂದ ಹಣವನ್ನು ಖರ್ಚು ಮಾಡೋದ್ರಿಂದ ಸ್ವಲ್ಪ ಸರಿ ಹೋಗುತ್ತೆ. ವಿದೇಶ ಅಥವಾ ಆಸ್ಪತ್ರೆಗೆ ಸಂಬಂಧಿಸಿದಂತಹ ಖರ್ಚುಗಳು, ಫಾರಿನ್ಗೆ ಹೋಗ್ತೀವಿ ಅಂತ ಯಾರೋ ದುಡ್ಡು ಇಸ್ಕೊಂಡು ಮೋಸ ಮಾಡಿಬಿಡ್ಬೋದು, ಇವ್ರು ಸರಿಯಾಗಿದ್ದಾರಾ ಅಂತ ಯೋಚನೆ ಮಾಡಿ ಹಣಕಾಸಿನ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಧ್ಯಾನವನ್ನು ಹೆಚ್ಚು ಮಾಡಿದಷ್ಟು ಮಂತ್ರ ಚಾಂಟಿಂಗ್ ಅಂದರೆ ಮಂತ್ರವನ್ನು ಬಾಯಲ್ಲಿ ಹೇಳೋದು. ಕೆಲವು ಮಂತ್ರಗಳನ್ನು ಮನಸಲ್ಲೇ ಹೇಳ್ಕೋಬೇಕು, ಕೆಲವು ಮಂತ್ರಗಳನ್ನು ಜೋರಾಗಿ ಹೇಳ್ಬೋದು. ಜೋರಾಗಿ ಹೇಳುವಂತಹ ಮಂತ್ರಗಳೇನಿದೆ ಅದನ್ನು ಹೇಳ್ಕೊಳ್ಳೋದ್ರಿಂದ ಪಾಸಿಟಿವ್ ಆದಂಥ ರಿಸಲ್ಟ್ಸು ಬರುತ್ತೆ ಕುಂಭರಾಶಿಯವರಿಗೆ. ಹಾಗೆಯೇ ಗುಪ್ತ ಶತ್ರುಗಳು ನಿಮ್ಮ ಜೊತೆನೇ ಇರ್ತಾರೆ, ಬೆನ್ನಿಗೆ ಚೂರಿ ಹಾಕುವಂಥ ಶತ್ರುಗಳು ಜಾಸ್ತಿ ಆಗಿರ್ತಾರೆ. ಇಂಥವರಿಂದ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋದು ತುಂಬ ಅನಿವಾರ್ಯ ಆಗುತ್ತೆ. ನೀವು ಎಳ್ಳೆಣ್ಣೆಯ ದೀಪವನ್ನು ಶನೀಶ್ವರನ ದೇವಸ್ಥಾನ ಅಥವಾ ಆಂಜನೇಯನ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಇರುವಂತಹ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಪರಿಹಾರ ಆಗ್ತವೆ. ಓಕೆ, ಕುಂಭರಾಶಿಯವ್ರ ಬಗ್ಗೆ ಆಗಿತ್ತು. ಇನ್ನು ಕಡೆಯ ರಾಶಿ ಮೀನರಾಶಿಗೆ ಬಂದರೆ ಹೇಗಿರುತ್ತೆ ಶನಿಯ ಪ್ರಭಾವ? ಮೀನರಾಶಿಯವರಿಗೆ ಹಳೆಯ ಸ್ನೇಹಿತರಿಂದ ಸಹಾಯ ಲಭಿಸುತ್ತೆ. ಶನಿ ಲಗ್ನ ಅಥವಾ ರಾಶಿನಲ್ಲೇ ಇದ್ದಾನೆ, ಆದರೂ ಕೂಡ ಹಳೆಯ ಸ್ನೇಹಿತರು ನೀವು ಸರಿಯಾಗಿದ್ದ ಪಕ್ಷದಲ್ಲಿ ನಿಮಗೆ ಸಹಾಯವನ್ನು ಮಾಡ್ತಾನೆ. ಲಾಭ ಬರುತ್ತೆ, ವಿಳಂಬ ಆದರೂ ಕೂಡ ಲಾಭ ಬರೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ತವೆ. ಮದುವೆ ಆಗೋದಕ್ಕೆ ಅವಕಾಶ ಇರುತ್ತೆ. ಮದುವೆಗೆ ಯಾಕೆಂದರೆ ನಿಧಾನ ಆದರೂ ಕೂಡ ಮದುವೆಗೆ ಅವನು ಸಪೋರ್ಟ್ನ ಮಾಡ್ತಾನೆ. ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಜನ್ಮ ಜಾತಕದಲ್ಲಿ ಶನಿಯ ಒಂದು ಪರಿಸ್ಥಿತಿ ಚೆನ್ನಾಗಿದ್ದ ಪಕ್ಷದಲ್ಲಿ ಪಾಸಿಟಿವ್ ಆದಂಥ ಚೇಂಜಸ್ನ ನೀವು ಪಡ್ಕೊಳ್ಬಹುದು. ಇನ್ನು ಪರಿಹಾರ ಅಂತ ಬಂದಾಗ ಮೀನರಾಶಿಯವರು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ದಾನ ಮಾಡೋದ್ರಿಂದ, ಚಪ್ಪಲಿಯನ್ನು ಕೊಡಿಸೋದ್ರಿಂದ, ಯಾರೋ ಹಳ್ಳಿ ಮಕ್ಕಳು ಅಥವಾ ಬಡ ಮಕ್ಕಳು ಶಾಲೆಗೆ ಹೋಗ್ತಾ ಇರ್ತಾರೆ, ಅವ್ರಿಗೆ ಶೂಸೋ ಚಪ್ಪಲಿನೋ ತೆಕ್ಕೊಡಿ, ಅದರಿಂದ ನಿಮಗೆ ಖಂಡಿತ ಪಾಸಿಟಿವ್ ಆದಂಥ ರಿಸಲ್ಟ್ ಸಿಗ್ತದೆ ಅಂತ. ಓಕೆ, ಧನ್ಯವಾದಗಳು ಮೇಡಮ್. ಸಾಕಷ್ಟು ರಾಶಿಗಳ ವಿಚಾರವನ್ನು, ಮಾಹಿತಿಯನ್ನು, ಜೊತೆಗೆ ಸಾಕಷ್ಟು ಪರಿಹಾರಗಳನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಬಸವರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಬಸವರಾಜ್ ಅವರೇ. ನಮಸ್ಕಾರ ಮೇಡಮ್. ಸರ್, ಯಾರ ಬಗ್ಗೆ ಕೇಳಬೇಕಿತ್ತು ತಾವು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಓಕೆ, ಪ್ರಶ್ನೆ ಕೇಳಿ, ಮೇಡಮ್ ಇದ್ದಾರೆ, ಮಾತನಾಡಿ. ಮೇಡಮ್ ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಓಕೆ, ಏನು ವಿಚಾರ ಸರ್? ಮೇಡಮ್, ನಮ್ಮ ಮಕ್ಕಳೆಲ್ಲ ಗೌರ್ಮೆಂಟ್ ಆಫೀಸಲ್ಲಿ ಆಗಿದ್ದಾರೆ ಮೇಡಮ್. ಆದ್ರೂ ನಮ್ಮನ್ನು ಬಿಟ್ಟೆ ಬೇರೆ ಬೇರೆ ಮದುವೆ ಆಗಿ ಲವ್ ಮಾಡಿ ಮದುವೆ ಆಗಿ ಬೇರೆ ಇದ್ದಾರೆ ಮೇಡಮ್. ನಮ್ಮ ಮನೆಯವ್ರು ಬೇರೆ ತೀರೋಗಿದ್ದಾರೆ. ಭಾರಿ ತೊಂದರೆ ಕೊಡ್ತಾ ಇದ್ದಾರೆ ಮೇಡಮ್. ಕೋರ್ಟ್ನಲ್ಲೂ ಸಹ ಅವರಿಗೆ ಸಪೋರ್ಟ್ ಕೊಡ್ತಿರ್ತಾ ಇದೆ ಮೇಡಮ್. ಕೋರ್ಟಲ್ಲೂ ಅವ್ರಿಗೆ ಸಪೋರ್ಟ್ ಸಿಗ್ತಾ ಇದೆಯಾ? ಹೌದು ಮೇಡಮ್. ಏನು ಆಸ್ತಿ ಪಾಸ್ತಿ ವಿಚಾರಕ್ಕೆ ಜಗಳನಾ ಅಥವಾ ಏನ್ ವಿಚಾರಕ್ಕೆ? ಇಲ್ಲ ಮೇಡಮ್, ಓದಿಸಿ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಅವ್ರಿಗೆ ಕೆಲಸ ಕೊಡ್ತಾರೆ ಮೇಡಮ್. ಕೆಲವು ಅಭಿವ್ಯಕ್ತಿಗಳೆಲ್ಲ ಅವನಿಗೆ ಸಪೋರ್ಟ್ ಕೊಟ್ಕೊಂಡು ನಮಗೆ ಗೊತ್ತಿಲ್ಲ, ನಮ್ಮ ಮಗಳು ಬೇರೆ ಲವ್ ಮಾಡಿ ಮದುವೆ ಆಗಿ ಬೇರೆ ಬೇರೆ ಕಡೆ ಇದು ಮಾಡಿದಾರೆ. ಸ್ವಲ್ಪ ಕಷ್ಟ ಆಗ್ತಾ ಇದೆ ಸರ್. ಇಲ್ಲಿ ನನಗೂ ಕಷ್ಟ ಇದೆ. ಅಂಥ ಪಾಸಿಟಿವ್ ಕಾರ್ಡ್ ಬಂದಿಲ್ಲ. ಸಂಬಂಧಗಳ ನಡುವೆ ತುಂಬ ಒಡಕು ಕಾಣಿಸ್ತಾ ಇದೆ. ಅವರು ಸರಿ ಹೋಗೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ. ಅವ್ರಿಗೆ ಅಷ್ಟು ಬೇಗ ಬುದ್ಧಿ ಬರುವಂಥ ಸಿಚುವೇಶನ್ ಕಾಣಿಸ್ತಾ ಇಲ್ಲ. ನಿಮ್ಮ ಮನೆಯವ್ರು ಇದ್ದಾರಾ? ಇಲ್ಲ ಮೇಡಮ್, ಅವರು 2018ರಲ್ಲಿ ಅವ್ರ ತಾಯಿ ತೀರೋದ್ರು. ಓಕೆ. ಹೋಗಿದ್ದ ತಕ್ಷಣ ಮೇಡಮ್ ಇವರು ಕೆಲವು ಅಭಿವ್ಯಕ್ತಿಗಳು ಅವರ ತಾಯಿ, ತಮ್ಮ ಅಣ್ಣ ಅವರೆಲ್ಲ
ಏನೇನೋ ಹಚ್ಕೊಟ್ಟು ಇಲ್ಲಿ ಕೆಲವರು ಊರು ಮನೆಯೊಳಗೂ ಸಹ ಅವರಿಗೆ ಇಲ್ಲದ ಸಲದೆಲ್ಲ ಅಪವಾದ ಮಾಡಿ. ಹೆಣ್ಮಗಳು ಏನಾದರೂ ಇದ್ದಾಳಾ? ನಾವು ಮೇಡಮ್ ಆಕೆ ಅಬ್ಕಾರಿ ಇಲಾಖೆ ಇನ್ಸ್ಪೆಕ್ಟರ್ ಇದ್ದಾರೆ ಮೇಡಮ್. ಅವಳು ನಿಮಗೆ ಫಾರ್ ಆಗಿದ್ದಾರಾ, ತೊಂದರೆ ಕೊಡೋ ಥರ ಇದ್ದಾರಾ? ಆಕೆ ತೊಂದರೆನೆ ಕೊಡ್ತಾರೆ ಮೇಡಮ್. ನಮ್ ಬಿಟ್ಟೆ ಮನೆ ಬಿಟ್ಟೆ ಹೋಗಿ ಬೇರೆ ಕಡೆ ಲವ್ ಮಾಡಿ ಮದುವೆ ಆಗ್ಬಿಟ್ಲು ಮೇಡಮ್ ಆಕೆ. ಓಕೆ ಓಕೆ ಓಕೆ. ಹಂಗಾಗಿ ಮೇಡಮ್ ಆಕೆಯಿಂದ ಅವನು ದುಡ್ಡು ವಸೂಲಿಗೋಸ್ಕರ ತಂಗಿ ಜೊತೆ ಹಾಕೊಂಡು ಅವನು ಸಹ ಹೆಂಡತಿ ಮನೆಗೆ ಸೇರ್ಕೊಂಡು ಮೇಡಮ್. ಒಂದು ಕೆಲಸ ಮಾಡಿ ಸರ್, ಈಗ ನಾನು ನಿಮ್ಮ ಜಾತಕವನ್ನು ನೋಡಿಲ್ಲ, ಕಾರ್ಡ್ ರೀಡಿಂಗಲ್ಲಿ ತುಂಬ ಪ್ರಾಬ್ಲಮ್ ಕಾಣಿಸ್ತಾ ಇದೆ. ನೀವು ಅಮ್ಮನವ್ರ ಆರಾಧನೆನ ಮಾಡಿ. ಪ್ರತಿ ಶುಕ್ರವಾರ ಮಂಗಳವಾರ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಈ ಸಮಸ್ಯೆಗಳೆಲ್ಲ ಬಗೆಹರಿಲಿ, ನಮ್ಮ ಸಂಬಂಧ ಸರಿ ಹೋಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್. ನಮಸ್ಕಾರ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಲ್ಲ ವೀಕ್ಷಕರ ಪ್ರಶ್ನೆಗಳಿಗೂ ಉತ್ತರ ಕೊಡುವಂಥ ಪ್ರಯತ್ನ ಆಗ್ತಾ ಇದೆ. ಆದರೆ ಸಮಗ್ರವಾದಂಥ ನಿಮ್ಮ ಒಂದು ಜಾತಕ ಪರಿಶೀಲನೆ ಆಗಬೇಕಾದ್ರೆ ಖಂಡಿತವಾಗಿಯೂ ನೀವು ನೇರವಾಗಿ ಭೇಟಿ ಮಾಡಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕಂಡುಕೊಳ್ಬಹುದು. ಮೇಡಮ್, ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಉಮಾ ಅಂತ. ನಮಸ್ತೆ ಉಮಾ ಅವರೇ. ಉಮಾ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಾಂ ಮೇಡಮ್. ಹಾಂ, ನಮಸ್ಕಾರ. ಯಾರು ಮಾತಾಡ್ತಿರೋದು? ನಿಮ್ಮ ಹೆಸರು? ಸರ್, ಸ್ವಲ್ಪ ಜೋರಾಗಿ ಮಾತಾಡಿ ಪ್ಲೀಸ್. ನಮ್ಮ ಹೆಸರು ರೈಮಾನ್ ಅಂತಾರೆ. ರೆಹಮಾನ್ ಅವರು. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮ್ಮ ಗದಗ ಡಿಸ್ಟಿಕ್ ಇಂದ ಮಾಡ್ತಾ ಇದ್ದೀವಿ. ಗದಗ ಡಿಸ್ಟಿಕ್ ಇಂದ ಮಾಡ್ತಾ ಇದ್ದೀರಾ? ಓಕೆ ಸರ್, ಮೇಡಮ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ ಮಾತನಾಡಿ. ಎಸ್ ಮೇಡಮ್. ಓಕೆ, ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ. ರೆಹಮಾನ್ ಅವರ ಏನು ಪ್ರಶ್ನೆ ಇತ್ತು ಸರ್? ಮೇಡಮ್, ಇಲ್ಲ ನಮಗೆ ಬಹಳ ಪ್ರಾಬ್ಲಮ್ ಆಗ್ತಿದೆ ಮೇಡಮ್. ಯಾವುದು ಕೂಡ ಜಾಬ್ ಸಿಗ್ತಿಲ್ಲ. ಓಕೆ ಓಕೆ. ಏನು ಕೆಲಸ ಮಾಡ್ತಿದ್ದೀರಾ? ಏನಿಲ್ಲ ಮೇಡಮ್, ನಾವು ಬಿ ಎಡ್ ಮಾಡಿದ್ದೀವಿ. ಓಕೆ, ನೋಡ್ತೀನಿ ಸರ್. ಜಾಬ್ ಸಿಗತ್ತೆ ಸರ್, ಏನು ಯೋಚನೆ ಮಾಡಬೇಡಿ. ಇನ್ನೊಂದು 11 ತಿಂಗಳಲ್ಲಿ ಒಳ್ಳೆ ಜಾಬ್ ಸಿಗತ್ತೆ. ಸೊ ಒಳ್ಳೆ ರೀತಿಯಲ್ಲಿ ನೀವು ಸೆಟ್ಲ್ ಆಗೋದಕ್ಕೆ ಎಲ್ಲ ಚಾನ್ಸಸ್ಸು ಇದೆ. ನೀವು ಪ್ರಯತ್ನ ಮಾಡ್ತಾ ಇರುವಂತಹ ರೂಟ್ ಏನಿದೆಯಲ್ಲ ಅದು ಸರಿ ಇದೆಯಾ ಅಂತ ಒಂದ್ಸರಿ ನೋಡ್ಕೊಳ್ಳಿ. ಸ್ವಲ್ಪ ಸ್ಟಕ್ ಆಗಿ ಕನ್ಫ್ಯೂಸ್ ಆದಂತಹ ಸಿಚುವೇಶನಲ್ಲಿ ಕಾಣಿಸ್ತಾ ಇದ್ದೀರಾ. ಅದನ್ನು ಬಿಟ್ಟರೆ ಬೇರೆ ಯಾವುದು ಸಮಸ್ಯೆ ಇಲ್ಲ. ಕೇವಲ 11 ತಿಂಗಳಲ್ಲಿ ನಿಮ್ಗೆ ಒಳ್ಳೆ ಜಾಬ್ ಸಿಗುತ್ತೆ. ನೀವು ಯಾವ ಫೀಲ್ಡಲ್ಲಿ ಕೆಲಸ ಮಾಡಬೇಕು ಅಂತಿದ್ದೀರೋ ಅದೇ ಫೀಲ್ಡಲ್ಲಿ ಸಕ್ಸಸ್ಫುಲ್ಲಾಗಿ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಇದೆ ಸರ್. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಮೇಡಮ್, ಇವತ್ತು ಕಾರ್ಯಕ್ರಮದಲ್ಲಿ ನೇರ ಪ್ರಸಾರದಲ್ಲಿ ಎಲ್ಲ ರಾಶಿಗಳ ಶನಿಯ ಪ್ರಭಾವ, ಅದರ ವಿಶ್ಲೇಷಣೆ, ಮಾರ್ಗದರ್ಶನ ಜೊತೆಗೆ ನಮ್ಮ ಪ್ರೀತಿಯ ವೀಕ್ಷಕರ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿದ್ದೀರಿ. ಧನ್ಯವಾದಗಳು. ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ನಮಸ್ಕಾರ. ಓಕೆ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ನೇರ ಪ್ರಸಾರದ ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.